ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 907 907th ಕ್ಲಾಸ್ ಆಗುತ್ತೆ ಮತ್ತು ಸೆಪ್ಟೆಂಬರ್ 2025ರ 4ನೇ ಭಾಗದ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ನನ್ನ ಒಂದಷ್ಟು ಕಿರುಪರಿಚಯ ಇಲ್ಲಿದೆ ನೋಡ್ಬೋದು. ಸೊ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡ್ಗೆ ಬಂದಿರತಕ್ಕಂಥವ್ರಿಗೆ ಒಬ್ಬ ಒಳ್ಳೆ ಮೆಂಟರ್ನ ಫಾಲೋ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು. ಒಂದು ಸಲ ಕಾನ್ಫಿಡೆನ್ಸ್ ಬೂಸ್ಟ್ ಆದಾಗ ಅವ್ರು ಹೇಳ್ತಕ್ಕಂಥ ಪಾಠ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ. ಹಾಗಾಗಿ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ. ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ಬೋದು. ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂತಹ ಪ್ರಯತ್ನ ಆಗ್ತಾ ಇದೆ. ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಆ ಚಾನಲ್ಗೆ ಜಾಯ್ನ್ ಆಗೋ ಮೂಲಕ ನೋಟಿಫಿಕೇಷನ್ಗಳ ಮಾಹಿತಿ, PDF ಮಾಹಿತಿ, ಆಯಾ ವಿಡಿಯೋಗಳ ಲಿಂಕನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಜಾಯ್ನ್ ಆಗೋ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು KPSC ನಡೆಸೋದಾಗಿರಲಿ, KA ನಡೆಸೋದಾಗಿರಲಿ, ಆಯಾ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ಕೊಡ್ತಕ್ಕಂತಹ ಒಂದು ವಿಡಿಯೋಸ್ ಇದ್ದಾವೆ. ಅದೇ ರೀತಿಯಾಗಿ ವಿವಿಧ ಪರೀಕ್ಷೆಗಳು, ಅದು AO ಆಗಿರಲಿ, AO ಆಗಿರಲಿ, PDO ಆಗಿರಲಿ, CTA ಆಗಿರಲಿ, PC ಆಗಿರಲಿ, PSI ಆಗಿರಲಿ, KS ಆಗಿರಲಿ, ಹೀಗೆ ಹಲವಾರು ಪರೀಕ್ಷೆಗಳ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ವಿಡಿಯೋಗಳ ಸರಣಿಯನ್ನು ನೀವು ನೋಡ್ತಾ ಹೋಗ್ಬೋದು. ಅದು ಕಂಪ್ಯೂಟ್ರು ಆಗಿರಲಿ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಹೀಗೆ ಹಲವಾರು ವಿಷಯಗಳ ಮೇಲೆ ಒಂದು ಒಂದೇ ಕಡೆ ಸಿಗ್ತಕ್ಕಂಥ ಒಂದು ಪ್ರಯತ್ನ. ಸೊ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನೀವು ಅಮರ್ಸ್ ಕ್ಲಾಸಸ್ಗೆ ಹೋದರೆ ಅಲ್ಲಿ ಪ್ಲೇಲಿಸ್ಟ್ ಅಂತ ಇದೆ. ಇಲ್ಲ ಸರ್ ನಮಗೆ ವೀಡಿಯೋಸು ಕ್ಲಾಸ್ ನಂಬರ್ ವೈಸ್ ಬೇಕಂದರೆ ಇಲ್ಲಿ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿದರೆ ಕ್ಲಾಸ್ ನಂಬರ್ ವೈಸ್ ಇರುತ್ತೆ. ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, ಹೀಗೆ ಕ್ಲಾಸ್ ನಂಬರ್ 100, 200, 300, ಇವತ್ತು 907ನೇ ವಿಡಿಯೋ ಕ್ಲಾಸ್ ನಂಬರ್ ವೈಸ್. ಇಲ್ಲ ಆಯಾ ವಿಡಿಯೋಗಳನ್ನು ಒಂದು ಕನ್ಸಾಲ್ಟೇಟೆಡ್ ಆಗಿ ನೀವು ಪ್ಲೇ ಲಿಸ್ಟಲ್ಲಿ ನೋಡ್ತಾ ಹೋಗ್ಬೋದು. GK ವಿಡಿಯೋಸ್ ಆಗಿರಲಿ ಅಥವಾ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಆಗಿರಲಿ ಅಥವಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋ ಸುಮಾರು ಒಂದು 120, 150 ವಿಡಿಯೋಸ್ ಇರ್ಬೋದು. ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥವಿದ್ದಾವೆ. ಬಜೆಟ್ ಎಕನಾಮಿಕ್ ಸರ್ವೆ ಇದೆ. ಹಾಗೆ ಜಿಯೋಗ್ರಫಿ ಆಗಿರಲಿ, ಪಾಲಿಟಿ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಎನ್ವಿರಾನ್ಮೆಂಟ್, ಎಕಾಲಜಿ ಆಗಿರಲಿ, ಎಕಾನಮಿ ಆಗಿರಲಿ, ಹೀಗೆ ಹಲವಾರು ವಿಷಯಗಳ ಮೇಲೆ ಆಯಾ ಪ್ಲೇ ಲಿಸ್ಟ್ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ. ಸೊ ಈ ಒಂದು ಸರಣಿಗಳು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತವೆ. ಈಗ ನೇಮಕಾತಿಗಳ ಪರ್ವ, ನೇಮಕಾತಿಗಳ ಸುಗ್ಗಿ ಆರಂಭ ಆಗಿರೋದ್ರಿಂದ ಎಫರ್ಟ್ ಆಗ್ತಾ ಇದೀವಿ ಅಂದರೆ ಸರಿಯಾದ ಎಫರ್ಟೇ ಹಾಕಬೇಕು. ಯಾವುದೇ ರಿಗ್ರೆಟ್ಟಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದಮೇಲೆ ಸರಿಯಾದ ಪ್ರಯತ್ನವನ್ನೇ ಮಾಡಬೇಕು, ಸರಿಯಾದ ಎಫರ್ಟನ್ನೇ ಹಾಕಬೇಕು. ನಮ್ಮ ಎನರ್ಜಿ ಎಷ್ಟಿದೆ ಅಷ್ಟನ್ನೂ ಹಾಕಬೇಕು. ಆಗದೆ ಹೋದರೆ ನೋಡ್ಕೊಳ್ಳೋಣ, ಮುಂದೆ ಹಲವಾರು ದಾರಿಗಳಿದ್ದಾವೆ. ಆದರೆ ಸರಿಯಾಗಿ ಎಫರ್ಟ್ ಹಾಕಲಿಲ್ಲ ಅನ್ನೋ ರಿಗ್ರೆಟ್ ಮಾತ್ರ ಉಳಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮ ಎನರ್ಜಿ ಎಷ್ಟಿದೆ ಅಷ್ಟು ಹಾಕೋಣ. ಆಯ್ತಾ, ಓಕೆ, ಇಲ್ಲ ಇನ್ನೊಂದು ಯಾವುದೋ ನಮಗೋಸ್ಕರ ಕಾಯ್ತಾ ಇದೆ ಅನ್ನಂಗೆ. ಅದು ಜೀವನ ಆಗಿರಲಿ ಅಥವಾ ಎಜುಕೇಷನ್ ಆಗಿರಲಿ, ಲೈಫ್ ಆಗಿರಲಿ, ಅಥವಾ ಇನ್ನೊಂದು ಯಾವುದೋ ಫ್ರೆಂಡ್ಶಿಪ್ ಆಗಿರಲಿ, ಅಥವಾ ಇನ್ನೊಂದು ಯಾವುದೋ ಆಗಿರಲಿ. ಓಕೆ, ಇಷ್ಟು ಹೇಳ್ತಾ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಿಪ್ರೇಷನ್ಗೆ ಹಲವಾರು ಸಾವಿರಾರು ವಿಡಿಯೋಗಳನ್ನು ಮಾಡಿಕೊಡ್ತಾ ಇದ್ವಿ. ಆ ಎಲ್ಲ ವರ್ಕ್ಗೆ ನಿಮ್ಮ ಸಹಕಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಆ ಒಂದು ವಿಚಾರದಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಇನ್ನಷ್ಟು ಪೂರಕ ವಿಡಿಯೋಗಳನ್ನು ಮಾಡೋದಕ್ಕೆ ನಮ್ಮ ಟೀಮ್ಗೂ ಕೂಡ ನಿಮ್ಮ ಬೆಂಬಲ ಅತ್ಯಗತ್ಯ ಅಂತ ಹೇಳ್ತಾ, ಈ ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ID ಹಾಕಿ, ಪಾಸ್ವರ್ಡ್ ಹಾಕಿ, ನಂತರ ಜಾಯಿನ್ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ನ ಫಾಲೋ ಮಾಡಿ. ಆ ಪ್ರೋಸೆಸ್ಸಲ್ಲಿ ನಿಮಗೇನಾದರೂ ಎರರ್ಸ್ ಆದರೆ, ತೊಂದರೆ ಆದರೆ amaresh.potnal@gmail.com ಇದು ನಮ್ಮ ಇಮೇಲ್ ID. ಇಮೇಲ್ ಮಾಡಿ. ಇಮೇಲ್ ಮಾಡುವ ಮುಂಚೆ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ. ಇಮೇಲ್ ID ನಮ್ಮ ಪ್ರತಿ ಸ್ಲೈಡಲ್ಲೂ ಕೂಡ ಇರುತ್ತೆ. ಪ್ರತಿ ಸ್ಲೈಡಲ್ಲೂ ಇಮೇಲ್ ID ಇದೆ. ಓಕೆ, ಬರೀ ಜಾಯಿನ್ ಆಗಬೇಕಾದ್ರಷ್ಟೇ ತೊಂದರೆ ಬಂದರೆ ಇಮೇಲ್ ಮಾಡಿ ಅಂತಲ್ಲ. ಈಗ ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳು ಅವ್ರದ್ದೇ ಆಗಿರ್ತಕ್ಕಂತಹ ತೊಂದರೆ ಇರುತ್ತೆ. ಯಾರೋ ಒಬ್ಬರು
ನಾನು ಬಿ ಇ ಮಾಡಿದ್ದೀನಿ ಸರ್, ನೆಕ್ಸ್ಟು ಎಮ್ ಎ ಮಾಡಬೇಕು ಅಂತ ಕೇಳ್ತಾ ಇದ್ರು. ಬಿ ಇ ಮಾಡಿರ್ತಕ್ಕಂಥವ್ರು ಎಮ್ ಎ ಮಾಡೋ ಉದ್ದೇಶವೇನು ಅಲ್ವಾ? ಯಾವ ಉದ್ದೇಶಕ್ಕಾಗಿ ನೀವು ಫೀಲ್ಡ್ ಚೇಂಜ್ ಮಾಡ್ತಾ ಇದ್ದೀರಿ? ಯಾರೋ ಒಬ್ರು ಸರ್ ನಾನು ಓದ್ತಾ ಇದ್ದೀನಿ, ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಇನ್ನೊಬ್ರು ಸರ್ ನಾನು ಜಾಬ್ ಮಾಡ್ತಾ ಇದ್ದೀನಿ, ನಂಗೆ ಸಿಗದೆ ಡೈಲಿ 2 to 3 hours, ನಾನು ಹೆಂಗೆ ಓದಬೇಕು? ಅಥವಾ ಜಾಬ್ ಬಿಡಬೇಕಾ ಬೇಡವಾ ಅನ್ನೋದಕ್ಕೂ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕ್ರಿ ಹೇಳೋದಕ್ಕೆ. ಈಗ ದೇಶದ ಹಲವು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿರ್ತಕ್ಕಂಥ ಅನುಭವ, ಅತ್ಯಂತ ದೊಡ್ಡ ಕಂಪನಿಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಅನುಭವ, ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ನೇರವಾಗಿ ಮತ್ತು ಆನ್ಲೈನ್ ಮುಖಾಂತರ ಪಾಠ ಮಾಡಿರ್ತಕ್ಕಂಥ ಅನುಭವ, 10 ವಿವಿಧ ಪರೀಕ್ಷೆಗಳನ್ನು ಬರೆದಿರ್ತಕ್ಕಂಥ ಅನುಭವ, ಹಲವಾರು ಜಾಬ್ಗಳನ್ನು ಮಾಡಿರ್ತಕ್ಕಂಥ ಅನುಭವದೊಂದಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಜೆಷನ್ಗಳನ್ನು ಕೊಡ್ತಾ ಇದ್ದೀನಿ. ಆ ಸಜೆಷನ್ಗೆ ನಿಮಗೆ ಏನಾದರೂ ಸಜೆಷನ್ ಬೇಕಿದ್ರೆ ನನ್ನ ಇಮೇಲ್ ಐ ಡಿಗೆ ಇಮೇಲ್ ಮಾಡಿ ವಿತ್ ಯುವರ್ ಫೋನ್ ನಂಬರ್. ನನ್ನ ಫ್ರೀ ಟೈಮಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮಾತಾಡಿಸಿ ನಿಮ್ಮ ಸಮಸ್ಯೆಗಳನ್ನು, ನಿಮಗೆ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾರಿಗೆ ಸಾಧ್ಯ ಇದೆ ಅವರು ಇಮೇಲ್ ಮಾಡಿ. ಮತ್ತು ಇಮೇಲ್ ಮಾಡೋದೇ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿ, ಗೂಗಲಲ್ಲಿ ನೋಡಿ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಮೊದಲ ಪ್ರಶ್ನೆ ಏನಿದೆ, ಸೆಪ್ಟೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳ 4ನೇ ಭಾಗದ ಮೊದಲ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ? NIRF ರ್ಯಾಂಕಿಂಗ್ ಮತ್ತೊಮ್ಮೆ ಬಂದಿದೆ. NIRF ಎಕ್ಸಾಮಲ್ಲಿ ಸಿಂಪಲ್ ಆಗಿ NIRF ಇದರ ವಿಸ್ತೃತ ರೂಪವೇನು ಅಂತ ಕೇಳ್ಬೋದು. ಅಥವಾ ನೋಡಿ, NIRF ರ್ಯಾಂಕಿಂಗ್ ಅನ್ನು ಕೊಡ್ತಕ್ಕಂತಹ ಮಿನಿಸ್ಟ್ರಿ ಯಾವುದು ಅಂತ ನೇರವಾಗಿ ಕೇಳಿಬಿಡ್ತಾರೆ. ನಾವು ಏನೇನೋ ತಿಳ್ಕೊಂಡಿರ್ತೀವಿ, ಕೆಲವೊಂದನ್ನು ಬಿಟ್ಬಿಟ್ಟಿರ್ತೀವಿ. ಮಿನಿಸ್ಟ್ರಿ ಯಾವುದು ಅಥವಾ ಸಚಿವಾಲಯ ಯಾವುದು ಅಂತ ಕೇಳ್ತಾರೆ. ಅಥವಾ NIRF ರ್ಯಾಂಕಿಂಗಲ್ಲಿ ವಿವಿಧ ವಿಭಾಗಗಳಲ್ಲಿ ಬಂದಿರತಕ್ಕಂತಹ ಟಾಪ್ 3 ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವು, ಅದರಲ್ಲೂ ನಮ್ಮ ಕರ್ನಾಟಕದ ಏನಾದರೂ ಇದ್ದರೆ ಇನ್ನಷ್ಟು ಎಂಫಸೈಸ್ ಮಾಡಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. NIRF ಇಂಡಿಯಾ ಶ್ರೇಯಾಂಕ 2025 ಸಮಗ್ರ ವಿಭಾಗದಲ್ಲಿ IIT ಮೆಡ್ರಾಸ್ ಅಗ್ರಸ್ಥಾನ, IISc ಬೆಂಗಳೂರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಸಮಗ್ರ ವಿಭಾಗ ಓವರಾಲ್ ಪೊಸಿಷನ್ನಲ್ಲಿ, ಓವರಾಲ್ ಕ್ಯಾಟಗರಿಯಲ್ಲಿ. ಇನ್ನು ವಿಶ್ವವಿದ್ಯಾಲಯ ಅಂತ ಬಂದಾಗ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅತ್ಯುತ್ತಮವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF ಇಂಡಿಯಾ ರ್ಯಾಂಕಿಂಗ್ 2025 IIT ಮದ್ರಾಸ್ ಗೆಟ್ಸ್ ಎ ಟಾಪ್ ಪೊಸಿಷನ್ ಇನ್ ಓವರಾಲ್ ಕ್ಯಾಟಗರಿ ಬೇರೆ, ಅತ್ಯುತ್ತಮ ವಿಶ್ವವಿದ್ಯಾಲಯ ಬೇರೆ, ಅತ್ಯುತ್ತಮ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಬೇರೆ, ಅತ್ಯುತ್ತಮ ಮೆಡಿಕಲ್ ಕಾಲೇಜಸ್ ಬೇರೆ, ಅತ್ಯುತ್ತಮ ಲಾ ಕಾಲೇಜಸ್ ಬೇರೆ, ಅತ್ಯುತ್ತಮ ಬೇರೆ ಬೇರೆ ಕ್ಯಾಟಗರಿಗಳಿದ್ದಾವೆ. ಮ್ಯಾನೇಜ್ಮೆಂಟ್ ಆಗಿರಲಿ, ಫಾರ್ಮಸಿ ಆಗಿರಲಿ, ನೋಡೋಣ ಅವೆಲ್ಲವನ್ನು ಕೂಡ ನೆನ್ಪಿಟ್ಕೊಳ್ತಾ ಹೋಗೋಣ. ಬನ್ನಿ ಹಾಗಾದರೆ, NIRF ಪಟ್ಟಿಯಲ್ಲಿ ಸತತ 10ನೇ ವರ್ಷವೂ ಅಗ್ರಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಅತ್ಯುತ್ತಮ ವಿಶ್ವವಿದ್ಯಾಲಯ ಕ್ಯಾಟಗರಿಯಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಹಾಗಾದರೆ ಯಾವ ಕ್ಯಾಟಗರಿಯಲ್ಲಿ ಯಾವ ರಾಜ್ಯದ ಕಾಲೇಜುಗಳು ಮುಂದೆ ಇದ್ದಾವೆ ನೋಡ್ತಾ ಹೋಗೋಣ. ಕೇಂದ್ರ ಶಿಕ್ಷಣ ಇಲಾಖೆ ನೋಡಿ, ಕೇಂದ್ರ ಶಿಕ್ಷಣ ಇಲಾಖೆ ಬಿಡುಗಡೆಗೊಳಿಸಿರುವ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಸಮಿತಿ 2025 ಅಥವಾ NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 2025 NIRF ಪಟ್ಟಿಯಲ್ಲಿ ನಮ್ಮ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸತತ 10ನೇ ವರ್ಷವೂ ಅತ್ಯುತ್ತಮ ವಿಶ್ವವಿದ್ಯಾಲಯ ಎಂಬ ಕೀರ್ತಿಗೆ, ಹಿರಿಮೆಗೆ ಪಾತ್ರವಾಗಿದೆ. NIRFನ 10ನೇ ಆವೃತ್ತಿಯನ್ನು ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಗುರುವಾರ ಪ್ರಕಟಿಸಿದರು. ಧರ್ಮೇಂದ್ರ ಪ್ರಧಾನ್, ಇವೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ಕಡೆ ಕೇಂದ್ರದ ಶಿಕ್ಷಣ ಸಚಿವರು, ಎಜುಕೇಷನ್ ಮಿನಿಸ್ಟರ್ ಅವರು ಈ 10ನೇ ವರ್ಷದ NIRF ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಸಮಗ್ರ ವಿಭಾಗ, ಇಲ್ಲಿ 2 ವಿಭಾಗಗಳನ್ನು ಮಾಡ್ಕೊಳ್ತಾ ಹೋಗೋಣ.
ಪ್ರಮುಖವಾಗಿ ಸಮಗ್ರ ಅಥವಾ ಓವರಾಲ್ ಕ್ಯಾಟಗರಿ, ಇನ್ನೊಂದು ಪ್ರಮುಖವಾಗಿ ಯೂನಿವರ್ಸಿಟಿ ಕ್ಯಾಟಗರಿ ಅಂದರೆ ವಿವಿ ವಿಶ್ವವಿದ್ಯಾಲಯ, ಮತ್ತೊಂದು ದ ಬೆಸ್ಟ್ ಕಾಲೇಜಸ್, ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಆರ್ ಬೆಸ್ಟ್ ಕಾಲೇಜಸ್ ಅಂದ್ಕೊಂಡ್ರೆ ಮೊದಲ 3 ರ್ಯಾಂಕಿಂಗ್ಗಳನ್ನು ಪಡಿತಾ ಹೋಗೋಣ. ಓಕೆ, ಈಗ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಮದ್ರಾಸ್ ಸತತ 7ನೇ ವರ್ಷವೂ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ ಓವರಾಲ್ ಕ್ಯಾಟಗರಿಯಲ್ಲಿ. ಗಮನಿಸಿ, ಈ ವಿಭಾಗದಲ್ಲಿ ಬೆಂಗಳೂರಿನ ನಮ್ಮ IISc 2ನೇ ಸ್ಥಾನದಲ್ಲಿದೆ. IISc 2ನೇ ಸ್ಥಾನದಲ್ಲಿದೆ. IISc ಬೆಂಗಳೂರು ಓವರಾಲ್ ವಿಭಾಗದಲ್ಲಿ. IIT ಬಾಂಬೆ ಮತ್ತು IIT ಡೆಲ್ಲಿ ನಂತರದ ಸ್ಥಾನದಲ್ಲಿದ್ದಾವೆ. IIT ಬಾಂಬೆ ಮತ್ತು IIT ಡೆಲ್ಲಿ, ಇದು ಓವರಾಲ್ ಕ್ಯಾಟಗರಿ. ಇನ್ನು ವಿಶ್ವವಿದ್ಯಾಲಯಗಳ ವಿಭಾಗ ಅಂತ ಬಂದಾಗ IISc ಅಗ್ರಸ್ಥಾನದಲ್ಲಿದೆ. IISc ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳ ಒಂದು ವಿಭಾಗದಲ್ಲಿ. ಅದೇ ರೀತಿಯಾಗಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನೊಂದು 2ನೇ ಸ್ಥಾನದಲ್ಲಿದೆ, ಅದು ಯಾವುದಂತ ಮುಂದೆ ಹೇಳೋಣ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ನೆಕ್ಸ್ಟು ಕಾಲೇಜುಗಳ ವಿಭಾಗದಲ್ಲಿ ಡೆಲ್ಲಿ IIT, ದೆಹಲಿ ಅಲ್ಲ, ಕಾಲೇಜುಗಳ ವಿಭಾಗದಲ್ಲಿ ಮತ್ತೆ ಬೇರೆ ಇದ್ದಾವೆ ನೋಡೋಣ. ಇಂಜಿನಿಯರಿಂಗ್ ಕಾಲೇಜುಗಳು ಅಂತ ಬಂದಾಗ IIT ಮದ್ರಾಸ್ ನಂಬರ್ 1, IIT ಬಾಂಬೆ 2ನೇ ಸ್ಥಾನ, IIT ಡೆಲ್ಲಿ 3ನೇ ಸ್ಥಾನದಲ್ಲಿ ಇದ್ದಾವೆ. ಓಕೆ, ಸರಿ. ಇನ್ನು ಬೇರೆ ಬೇರೆ ವಿಚಾರ ಇದೆ. ಸೊ ಈಗ ಕರ್ನಾಟಕದಲ್ಲಿ ಯಾವ ಅಂತ ಕೇಳೋದು ಕಡಿಮೆ. ಓವರಾಲ್ ಆಗಿ ದೇಶದಲ್ಲಿ ಯಾವ ಕಾಲೇಜು, ಯಾವ BB, ಯಾವ ಇನ್ಸ್ಟಿಟ್ಯೂಟು ಟಾಪಲ್ಲಿದ್ದಾವೆ ಅಂತ ಕೇಳ್ತಾರೆ. ಇನ್ನು ಕರ್ನಾಟಕದಲ್ಲಿ ಯಾವ ಪಟ್ಟಿ ಅಂತೇಳಿದೆ ನೋಡ್ಬೋದು. IISc ನಂಬರ್ 1 MAHI ಮಣಿಪಾಲ್ ಅಕಾಡೆಮಿ ಆಫ್ ಎಜುಕೇಷನ್ ಏನಿದೆ 3ನೇ ಸ್ಥಾನದಲ್ಲಿದೆ. JSS ಅಕಾಡೆಮಿ 21, ಇವನ್ನ ಕೇಳೋ ಚಾನ್ಸಸ್ ಕಡಿಮೆ ಇದೆ. ನಾವೇನಿದ್ರು ಓವರಾಲ್ ಕ್ಯಾಟಗರಿ ಮತ್ತು ಮ್ಯಾನೇಜ್ಮೆಂಟ್ ಕಡೆ, ಇಂಜಿನಿಯರಿಂಗ್ ಕಾಲೇಜ್ ಕಡೆ ನೋಡೋಣ. ಮೈಸೂರು ಮುಕ್ತ ವಿವಿ, ಲಾ ಸ್ಕೂಲ್ ಸೇರಿದಂತೆ ರಾಜ್ಯದ ಸಂಸ್ಥೆಗಳಿಗೆ ಅಗ್ರಸ್ಥಾನ. ಬೆಂಗಳೂರು IIScಗೆ 2ನೇ ರ್ಯಾಂಕು. ಈಗ ಕೆಲವೊಂದು ಸಮಗ್ರ ವಿಭಾಗದಲ್ಲಿ ಈಗ ಆಲ್ರೆಡಿ ನೋಡಿದ್ವಿ. IIT ಮದ್ರಾಸ್ ನಂಬರ್ 1 IISc ಬೆಂಗಳೂರು 2ರಲ್ಲಿದೆ, IIT ಬಾಂಬೆ 3. ಇದು ಸಮಗ್ರ ವಿಭಾಗ ಅಥವಾ ಓವರಾಲ್ ಕ್ಯಾಟಗರಿ. ಇನ್ನು ಮ್ಯಾನೇಜ್ಮೆಂಟ್ ಕಾಲೇಜ್ ಬಂದಾಗ IIM ಅಹಮದಾಬಾದ್ ನಂಬರ್ 1, ನಮ್ಮ ಬೆಂಗಳೂರಿನ IIM 2ನೇ ಸ್ಥಾನ, IIM ಕೋಜಿಕೋಡು 3ನೇ ಸ್ಥಾನದಲ್ಲಿದೆ. ಇದು ಮ್ಯಾನೇಜ್ಮೆಂಟ್ ಕಾಲೇಜುಗಳು. ಕಾನೂನು ಕಾಲೇಜ್ ಬಂದಾಗ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು ನಂಬರ್ 1 ಸ್ಥಾನ, ನ್ಯಾಷನಲ್ ಲಾ ಯೂನಿವರ್ಸಿಟಿ ಡೆಲ್ಲಿ 2ನೇ ಸ್ಥಾನ ಇದೆ. ಇನ್ನು ವಿಶ್ವವಿದ್ಯಾಲಯಗಳಲ್ಲಿ IISc ನಂಬರ್ 1 ಅಂತ ಹೇಳಿದ್ವಿ. ಜವಾಹರ್ಲಾಲ್ ನೆಹರು ವಿವಿ ನ್ಯೂ ಡೆಲ್ಲಿ 2ನೇ ಸ್ಥಾನ, ನಮ್ಮ ಮಣಿಪಾಲ್ ಉನ್ನತ ಶಿಕ್ಷಣ ಅಕಾಡೆಮಿ 3ನೇ ಸ್ಥಾನದಲ್ಲಿದೆ. ಇದು ವಿವಿ ಕ್ಯಾಟಗರಿಯಲ್ಲಿ. ಇನ್ನು ಮುಕ್ತ ವಿವಿಗಳು ಓಪನ್ ಯೂನಿವರ್ಸಿಟಿಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿವಿ ನ್ಯೂ ಡೆಲ್ಲಿ ನಂಬರ್ 1, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿವಿ ಮೈಸೂರು ಮಾನಸ ಗಂಗೋತ್ರಿ ಇದು 2ನೇ ಸ್ಥಾನದಲ್ಲಿದೆ. ಓಕೆ, ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಬೆಸ್ಟ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ, ಬೆಸ್ಟ್ 10 ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಬಂದಾಗ ಓವರಾಲ್ ರ್ಯಾಂಕಿಂಗಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ನಂಬರ್ 1 ಸ್ಥಾನ, IIT ಮದ್ರಾಸ್, IISc ಬೆಂಗಳೂರು 2ನೇ ಸ್ಥಾನ, IIT ಬಾಂಬೆ 3, IIT ಡೆಲ್ಲಿ 4, IIT ಕಾನ್ಪುರ್ 5, IIT ಖರಗ್ಪುರ್ ನಮ್ಮ ಕಾಲೇಜು 6ನೇ ಸ್ಥಾನದಲ್ಲಿ, IIT ರೂರ್ಕಿ 7ನೇ ಸ್ಥಾನ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿ 8, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿ 9. ಹೀಗೆ ಇವು ಓವರಾಲ್ ರ್ಯಾಂಕಿಂಗಲ್ಲಿ ಇರ್ತಕ್ಕಂಥ ಕಾಲೇಜುಗಳು ಸಮಗ್ರ ವಿಭಾಗದಲ್ಲಿ. ಓಕೆ, ಇನ್ನು ಲಾ ಯೂನಿವರ್ಸಿಟಿಲಿ ಯಾವ್ಯಾವ ಇಲ್ಲಿ ನೋಡ್ಬೋದು. ಓಕೆ, ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ಸಲ್ಲಿ ನೋಡ್ಬೋದು. ಹಾಗೆ ಬೇರೆ ಬೇರೆ ನಮ್ಮ ಬೆಂಗಳೂರು ಮೂಲದ ಕಾಲೇಜುಗಳು ಯಾವ್ಯಾವ ಇದ್ದಾವೆ ಅಂತ ಕೂಡ ಒಂದಷ್ಟು ಪಟ್ಟಿಯನ್ನು ಕೊಟ್ಟಿದ್ರು ನೋಡ್ಬೋದು. ಓಕೆ, ಇದು ಕೇವಲ ಓವರಾಲ್ ಅಲ್ಲ, ಯೂನಿವರ್ಸಿಟಿ ಅಲ್ಲ, ಕಾಲೇಜಸ್ ಅಲ್ಲ, ಇನ್ನು ಬೇರೆ ಬೇರೆ ವಿಭಾಗದಲ್ಲೂ ಕೂಡ ರ್ಯಾಂಕಿಂಗನ್ನು ಕೊಡ್ತಾರೆ. ಬಟ್ ಅವೆಲ್ಲವನ್ನು ನೆನ್ಪಿಡೋಕ್ಕಾಗಲ್ಲ ಅಂತೇಳಿ. ಸೊ ಓವರಾಲ್ ಕ್ಯಾಟಗರಿ ಯೂನಿವರ್ಸಿಟಿ, ಕಾಲೇಜಸ್ಸು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸು, ಇಂಜಿನಿಯರಿಂಗು, ಮ್ಯಾನೇಜ್ಮೆಂಟು, ಫಾರ್ಮಸಿ, ಮೆಡಿಕಲ್, ಡೆಂಟಲ್, ಲಾ, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್ ಕಾಲೇಜಸ್ ಕೂಡ ಲಿಸ್ಟ್ ಕೊಡ್ತಾರೆ. ನಿಮ್ಗೆ ಯಾವುದಕ್ಕೆ ಆಸಕ್ತಿ ಇದೆ ನೀವು ಹೋಗಿ NIRF ರ್ಯಾಂಕಿಂಗಲ್ಲಿ ನೋಡ್ಬೋದು. ಸೊ ನಮಗೆ ಬೇಕಿರ್ತಕ್ಕಂಥದ್ದು ಓವರಾಲ್ ಕ್ಯಾಟಗರಿ, ಯೂನಿವರ್ಸಿಟಿ ಕ್ಯಾಟಗರಿ, ಇನ್ನು ಬೇರೆ ಕಾಲೇಜಸ್ ಅಥವಾ ಲಾ ಕಾಲೇಜಸ್, ಮ್ಯಾನೇಜ್ಮೆಂಟ್ ಕಾಲೇಜಸ್ ನಮ್ಮ ಬೆಂಗಳೂರು ಮತ್ತು ಓಪನ್ ಯೂನಿವರ್ಸಿಟಿಯಲ್ಲಿ ನಮ್ಮ ಮಾನಸ ಗಂಗೋತ್ರಿ ಇರೋದ್ರಿಂದ ಒಂಚೂರು ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ಕೊಳ್ತೀವಿ. ಒಟ್ಟಾರೆಯಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಕೊಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ 2016ರಿಂದ ಆರಂಭವಾಗಿತ್ತು. ಇದು 10ನೇ ರ್ಯಾಂಕಿಂಗ್ ಆಗುತ್ತೆ. ಓಕೆ, ಗಮನಿಸಿ. ಇನ್ನು
ಕ್ವಶನ್ ನಂಬರ್ 2, GST 2.0. GST 2.0 ಈಗ ಸುಮಾರು 8 ವರ್ಷಗಳ ನಂತರ GSTಯಲ್ಲಿ ಬದಲಾವಣೆಯನ್ನು ಸರ್ಕಾರ ತರ್ತಾ ಇದೆ. ಆ ಮೂಲಕ ಒಂದು ದೊಡ್ಡ ಬದಲಾವಣೆಗೆ ಇವತ್ತು ನಮ್ಮ ದೇಶ ಒಡ್ಡಿಕೊಳ್ತಾ ಇದೆ. ಓಕೆ, ಏನು ಬದಲಾವಣೆ ಅಂದರೆ ಇವತ್ತು ಸೆಪ್ಟೆಂಬರ್ 12, ಇನ್ನು 10 ದಿನಗಳ ನಂತರ ಸೆಪ್ಟೆಂಬರ್ 22ಕ್ಕೆ 2025ಕ್ಕೆ ಈ GST 2.0 ಜಾರಿ ಆಗ್ತಾ ಇದೆ. ಆ ಮೂಲಕ 5%, 12%, 18%, 28% ಮತ್ತು 0% ಕೂಡ ಅನ್ಕೊಳ್ಳೋಣ. ಹೀಗೆ ವಿವಿಧ ಸ್ಲ್ಯಾಬ್ಗಳನ್ನು 4 ಸ್ಲ್ಯಾಬ್ಗಳನ್ನು ಹೊಂದಿದ್ದ GSTಯಲ್ಲಿ ಈಗ ಕೆಲವಷ್ಟು 12% ಮತ್ತು 28% ತೆಗೆದು ಕೇವಲ 5% ಮತ್ತು 18% ಎನ್ನುವ 2 ಸ್ಲ್ಯಾಬ್ಗಳನ್ನು ತರ್ತಾ ಇದ್ದಾರೆ. ಮತ್ತು 40% ಅನ್ನುವ ಒಂದು ಡಿಫ್ರೆಂಟ್ ಸ್ಲ್ಯಾಬ್ ಕೂಡ ಇದೆ. ನೋಡೋಣ, ಹೊಸ 5%, 18% ಸ್ಲ್ಯಾಬ್ಗಳು 22 ಸೆಪ್ಟೆಂಬರ್ 2025ರಿಂದ ಜಾರಿಗೆ ಬರ್ತಾ ಇದ್ದಾವೆ. GST 2.0 ನ್ಯೂ 5% and 18% ಸ್ಲ್ಯಾಬ್ಸ್ ಎಫೆಕ್ಟಿವ್ ಫ್ರಮ್ 22 ಸೆಪ್ಟೆಂಬರ್ 2025. ಈ ಥರದವನ್ನ ಡೇಟ್ ಸಮೇತ ಕೇಳ್ತಾರೆ, ಯಾವತ್ತಿನಿಂದ ಜಾರಿಗೆ ಬಂದವು ಅಂತ. ನಾವೆಲ್ಲ ತಿಳ್ಕೊಂಡಿರ್ತೀವಿ, ಯಾವತ್ತು ಜಾರಿಗೆ ಬಂದವು ಅಂತ ಮರ್ತೋಗ್ತೀವಿ. ಅರ್ಥ ಮಾಡ್ಕೊಂಡ್ರೆ ಓಕೆ. ಇವೆಲ್ಲವೂ 16 ಕ್ವಶನ್ ಪೇಪರ್ಗಳನ್ನು 106 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರಿಂದ ಗೊತ್ತಾಗ್ತಕ್ಕಂಥ ಅಂಶಗಳು, ಗಮನಿಸಿ. ಓಕೆ, ಹೊಸದಾಗಿ ಫೀಲ್ಡಿಗೆ ಬಂದಿದ್ರು ನಿಮಗೆ ಎಚ್ಚರಿಸ್ತಕ್ಕಂಥ ಪ್ರಯತ್ನ, ಹಳಬರಾಗಿದ್ರೆ ನಿಮಗೆ ಗೊತ್ತಾಗ್ಬಿಡ್ತಾವಲ್ಲ ಏನು ಬರ್ತಾ ಇದಾವ್ರಿ ಅಂತ. ಓಕೆ, ಆತ್ಮನಿರ್ಭರ ಭಾರತದತ್ತ ನಿರ್ಮಾಣದತ್ತ ಒಂದು ಮಹತ್ವದ ಹೆಜ್ಜೆ. ಮುಂದಿನ ಪೀಳಿಗೆ GST, 2 ಸ್ಲ್ಯಾಬ್ಗಳ ಕ್ರಾಂತಿ, ಸರಳೀಕೃತ ಅನುಸರಣೆಗಳು, ವರ್ಧಿತ ಜಾಗತಿಕ ಸ್ಪರ್ಧಾತ್ಮಕತೆ. ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣವನ್ನು ನಾವು ನಿಲ್ಲಿಸುವುದಿಲ್ಲ ಅಥವಾ ಆ ವಿಚಾರದಲ್ಲಿ ತಲೆಬಾಗುವುದಿಲ್ಲ. ನಾವು ಸಾಕಷ್ಟು ಶ್ರಮಿಸುತ್ತೇವೆ ಮತ್ತು 2047ರ ವೇಳೆಗೆ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗೋದರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುತ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನೋಡ್ಬೋದು, 5% ಸ್ಲ್ಯಾಬ್ ಮತ್ತು 18% ಸ್ಲ್ಯಾಬ್ ಎನ್ನುವ 2 ಸ್ಲ್ಯಾಬ್ಗಳನ್ನು ಇವತ್ತು ತರ್ತಾ ಇದ್ದಾರೆ. ದಸರಾ ಸಂಭ್ರಮಕ್ಕೆ GST ಧಮಾಕ, 175ಕ್ಕೂ ಹೆಚ್ಚು ದಿನಬಳಕೆ ವಸ್ತುಗಳ ಬೆಲೆ ಇಳಿಕೆ, 12%, 28 ಸ್ಲ್ಯಾಬ್ ರದ್ದು, ಸಣ್ಣ ಕಾರು ಬೈಕ್ಗಳು ಹಗ್ಗ. ಸೆಪ್ಟೆಂಬರ್ 22ರಿಂದ ಹೊಸ GST ಜಾರಿ, ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಹಬ್ಬದ ಉಡುಗೊರೆ. ಹಾಗಾದ್ರೆ ಏನಿದೆ, ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ತೆರಿಗೆ ಭಾರ ಇಳಿಕೆ ಮೂಲಕ ದಸರಾ ಉಡುಗೊರೆಯನ್ನು ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಸ್ವಾತಂತ್ರ್ಯ ಭಾಷಣದಲ್ಲಿ ಹೇಳಿದ್ದ GST ಸುಧಾರಣೆ ನವರಾತ್ರಿ ಆರಂಭ ದಿನವಾದ ಸೆಪ್ಟೆಂಬರ್ 22ರಿಂದ ಜಾರಿಯಾಗಲಿದೆ. ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ 56ನೇ ಸಭೆಯಲ್ಲಿ 175ಕ್ಕೂ ಹೆಚ್ಚು ಸರಕುಗಳಿಗೆ ತೆರಿಗೆ ಇಳಿಸುವ ಮೂಲಕ ನಿರ್ಧಾರವನ್ನು ಪ್ರಕಟಿಸಲಾಯಿತು. ಈವರೆಗಿದ್ದಂತಹ 5%, 12%, 18%, 28% ತೆರಿಗೆಯ 4 ಸ್ಲ್ಯಾಬ್ಗಳ ಪೈಕಿ 12% ಮತ್ತು 28 ಸ್ಲ್ಯಾಬ್ಗಳನ್ನು ರದ್ದುಪಡಿಸಲಾಗಿದೆ. 18% ಮತ್ತು 12% ಶ್ರೇಣಿಯಲ್ಲಿದ್ದ ಬಹುತೇಕ ಉತ್ಪನ್ನಗಳನ್ನು ಶ್ರೇಣಿ 5ರ 5% ಶ್ರೇಣಿಗೆ ತರಲಾಗಿದೆ. GST ದರಗಳ ಪರಿಷ್ಕರಣೆಗೆ ಶಿಫಾರಸು ಸಲ್ಲಿಸಿದ್ದ ಪ್ರಸ್ತಾಪಗಳನ್ನು ಸಭೆ ಅಂಗೀಕರಿಸಿದೆ. ಸಭೆಯ ಬಳಿಕ ಮಾಹಿತಿಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ 28ರಿಂದ 18% ಇಳಿಕೆ ಆಗಿದ್ವಿ. ಯಾವುವು? ಸಣ್ಣ ಕಾರುಗಳು 1200cc ವರೆಗಿನವು, ಬೈಕ್ ಸ್ಕೂಟರ್ 350cc ವರೆಗಿನವು, TV, AC, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಸಿಮೆಂಟ್ ಇವೆಲ್ಲವೂ ಕೂಡ 28% ಇತ್ತು, 18% ಇಳಿಕೆ ಆಯಿತು. ಅಂದರೆ ಈಗ ಒಂದು ಎಕ್ಸಾಂಪಲ್, ಸಿಮೆಂಟು 400 ರೂಪಾಯಿ ಒಂದು 400 ರೂಪಾಯಿ ಒಂದು ಚೀಲ ಇತ್ತು ಅಂದರೆ ಅಂದಾಜು. ಸೊ ಅದರಲ್ಲಿ ಈಗ 28% ಏನು GST ಇತ್ತು ಅದು 18% ಇಳಿಯೋದ್ರಿಂದ ಒಂದಷ್ಟು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವ್ದಾವ್ದು ಹಗ್ಗ ಇದೆ? GST 12%ಇಂದ 5%ಗೆ ಯಾವ್ದು ಇಳಿಕೆ ಆಗ್ತಾ ಇದೆ ಅಂದರೆ ಐಸ್ ಕ್ರೀಮು, ಬೆಣ್ಣೆ, ತುಪ್ಪ, ಕಾಫಿ, ಚಾಕ್ಲೇಟು, ಜ್ಯೂಸು, ಜಾಮು ಇವೆಲ್ಲವೂ ಕೂಡ ಇನ್ನು ಮುಂದೆ 12% ಏನಿತ್ತು ಅದು 5% ಗಳಿಸಿದ್ದಾರೆ. ಆದರೆ ಕೆಲವೊಂದಷ್ಟಂತೂ ದುಬಾರಿ ಇದ್ದಾವೆ. ಯಾವುದಂದರೆ 40% ತೆರಿಗೆ ಇರ್ತಕ್ಕಂಥವು ಇದ್ದಾವೆ. ಬರೀ 5%, 18% ಅಲ್ಲ, 40% ಇದ್ದಾವೆ. ಯಾವಂದರೆ ತಂಬಾಕು, ಪಾನ್ ಮಸಾಲ, ಬೀಡಿ, ಸಿಗರೇಟು, ಐಷಾರಾಮಿ ಕಾರುಗಳು, ಜಂಕ್ ಫುಡ್ಡು ಇವೆಲ್ಲವೂ ಇನ್ನೂ 40% ತೆರಿಗೆಯಲ್ಲೇ ಇದ್ದಾವೆ, ಗಮನಿಸಬೇಕು. ಇದರಿಂದ 48,000 ಕೋಟಿ ರೂಪಾಯಿಗಳ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಆಗುತ್ತೆ. ಓಕೆ, ಈ 40%ಗೆ ಸಿನ್ ಟ್ಯಾಕ್ಸ್ ಅಂತ ಕರೀತಾರೆ. ಸಿನ್ ಟ್ಯಾಕ್ಸ್
ಯಾವುದಕ್ಕಂದರೆ ನೋಡಿ, ಸಿಗರೇಟು, ತಂಬಾಕು, ಜಂಕ್ ಫುಡ್ಡು ಇವೆಲ್ಲವೂ ಸಿಂಟ್ಯಾಕ್ಸ್ ಅಂದ್ರೇನು ಆ ಕ್ಯಾಟಗರಿ 40% ಕ್ಯಾಟಗರಿಯಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ಒಂದು ಪಟ್ಟಿನೇ ಇದೆ. ಈಗ ಕೈಗೆಟುಕುವ ದರಕ್ಕೆ ದಿನಬಳಕೆ ವಸ್ತುಗಳಂತೇಳಿ ಹಳೇದೆಷ್ಟಿತ್ತು, ಹೊಸದೆಷ್ಟಕ್ಕೆ ಬಂದಿದ್ದಾವೆ. ಈಗ ಏರ್ ಆಯಿಲು, ಶಾಂಪು, ಟೂತ್ಪೇಸ್ಟು, ಸಾಬೂನು, ಟೂತ್ ಬ್ರಷು, ಶೇವಿಂಗ್ ಕ್ರೀಮ್ ಇವೆಲ್ಲ 18% ಇದ್ವು, ಈಗ 5% ಇಳಿದಿದ್ದಾವೆ. ಈಗ ಒಂದು ಟೂತ್ಪೇಸ್ಟ್ ತಗೊಳಕ್ಕೆ ಹೋದರೆ ಒಂದು 100 ಗ್ರಾಮ್ದು, 100 ಗ್ರಾಮು 200 ಗ್ರಾಮ್ದು, ಒಟ್ಟು ಎಷ್ಟು 50 ಗ್ರಾಮ್ದು ಒಂದು 118 ರೂಪಾಯಿ ಆಗ್ತಾ ಇತ್ತು ಅಂತ ತಿಳ್ಕೊಳ್ರಿ. 118 ರೂಪಾಯಿ. ಈಗ ಅದು ಎಷ್ಟಾಗುತ್ತೆ? 100 ರೂಪಾಯಿ ಇದ್ದಿದ್ದು 18 ರೂಪಾಯಿ ಟ್ಯಾಕ್ಸ್ ಕಟ್ಬೇಕಲ್ವ, 118 ಆಗಿರೋದು. ಮತ್ತು ಈಗ ಅದೆಷ್ಟಾಗುತ್ತೆ? 105 ರೂಪಾಯಿಗೆ ಸಿಗುತ್ತೆ. ಗಮನಿಸಿ. ಓಕೆ, 105 ರೂಪಾಯಿಗೆ. ಓಕೆ, ಹಾಗೆ ಯಾವ್ಯಾವ 12% ಇದು 5% ಇಳಿತಾ ಇದ್ದಾವೆ. ಆರೋಗ್ಯ ವಲಯದಲ್ಲಿ ಈಗ ಜೀವ ವಿಮೆ, ಆರೋಗ್ಯ ವಿಮೆ ನಾವು ಇನ್ಶೂರೆನ್ಸ್ ಮಾಡಿದಾಗ 18% ಕಟ್ಟಬೇಕಿತ್ತು, ಅದು ಶೂನ್ಯಕ್ಕೆ ಇಳಿತಾ ಇದೆ. ಗಮನಿಸಿ. ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ದು ಏನು GST ಏನಿತ್ತು 18% ಈಗ ಶೂನ್ಯಕ್ಕೆ ಇಳಿತಾ ಇದೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗಮನಿಸಿ. ಓಕೆ, ನೆಕ್ಸ್ಟು ಈಗ ಕೆಲವೊಂದು ಶಿಕ್ಷಣ ವಸ್ತುಗಳು, ನಕ್ಷೆ, ಕೋಷ್ಟಕ, ಗ್ಲೋಬ್ ಇವು ತೊಗೊಂಡಾಗೆಲ್ಲ 12% ಕಟ್ಬೇಕಿತ್ತು ನಾವು. ಪೆನ್ಸಿಲ್, ಶಾರ್ಪ್ನರು, ಕ್ರಯಾನ್ಸ್ ತೊಗೊಂಡ್ರು 12%, ನೋಟ್ಬುಕ್ ತೊಗೊಂಡ್ರು 12%, ರಬ್ಬರ್, ಇರೇಜರ್ ತೊಗೊಂಡ್ರು ಕೂಡ 5% ಇತ್ತು. ಈಗ ಅವು ಯಾವಕ್ಕೂ ಶಿಕ್ಷಣಕ್ಕೆ ಶೂನ್ಯ ತೆರಿಗೆಯನ್ನು ಕೊಟ್ಟಿದ್ದಾರೆ. ಗಮನಿಸಿ, ಶೂನ್ಯ ತೆರಿಗೆ. ಸೊ ಪೆನ್ಸಿಲ್, ಶಾರ್ಪ್ನರ್, ನೋಟ್ಬುಕ್, ಚಾರ್ಟ್ಗಳು ಸೇರಿದಂತೆ ಶೈಕ್ಷಣಿಕ ಉತ್ಪನ್ನಗಳ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸುವ ಮೂಲಕ ಶಿಕ್ಷಣದ ವೆಚ್ಚವನ್ನು ಇಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಗಮನಿಸಿ. ಮತ್ತು ರೈತರಿಗೂ ಕೂಡ ಟ್ರ್ಯಾಕ್ಟರ್ ಟೈರು, ಬಿಡಿಭಾಗ ತೊಗೊಂಡ್ರೆ 18% ಇತ್ತು, ಈಗ 5% ಗಳಿಸ್ತಾ ಇದ್ದಾರೆ. ಎಕ್ಸಾಮಲ್ಲಿ ಹೆಂಗೆ ಪ್ರಶ್ನೆ ಬರುತ್ತೆ ಅಂತ ಯಾರು ತಿಳ್ಕೊಳಕ್ಕಾಗುತ್ತೆ ಅಲ್ವಾ? ಈ ಕೆಳಗಿನ ವಸ್ತುಗಳಿಗೆ ಈಗ ಸಪೋಸ್ ಟ್ರ್ಯಾಕ್ಟರ್ ಅಥವಾ ಇನ್ನೊಂದು ಯಾವುದೋ ಟೈರು ಅಥವಾ ಟ್ರ್ಯಾಕ್ಟರ್ನ ಬಿಡಿಭಾಗಗಳಿಗೆ ಎಷ್ಟು % GSTಯನ್ನು ಹಾಕ್ತಾ ಇದ್ದಾರೆ ಅಂದರೆ 5% ಅಷ್ಟೇ. ಎಕ್ಸಾಮಲ್ಲಿ ಪ್ರಶ್ನೆ ಹೆಂಗೆ ಬರುತ್ತೆ ಒಂದಷ್ಟು ಐಡಿಯಾ ಇರಬೇಕಲ್ವ ನಮಗೂ, ಅಥವಾ ಇದು ಎಕ್ಸಾಮಲ್ಲೇ ಬರುತ್ತೆ ಅನ್ನೋದಕ್ಕಿಂತಲೂ ಆ್ಯಸ್ ಯೂಶ್ವಲ್ ಹ್ಯೂಮನ್ ಬೀಯಿಂಗ್ ಆಗಿ ಸಮಾಜದಲ್ಲಿ ಬದುಕ್ತಾ ಇದ್ವಿ ಅಂದಮೇಲೆ ಕೆಲವೊಂದಷ್ಟು ಅಂಶ ಗೊತ್ತಿರ್ಬೇಕು ನಮಗೆ. ಅದಕ್ಕೋಸ್ಕರ ಪೆಟ್ರೋಲ್ ಹೈಬ್ರಿಡ್, LPG, CNG ಕಾರ್ಗಳು ಏನಿದ್ದಾವೆ 1200 cc ಅಂಥವಿಗೆ 28% ಟ್ಯಾಕ್ಸ್ ಹಾಕ್ತಾಯಿದ್ರು GST, ಈಗ 18% ಇಳಿಸಿದ್ದಾರೆ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ವಾಹನ ಮಾರುಕಟ್ಟೆಯಲ್ಲಿ ಒಂದು ಸುಗ್ಗಿ ಸ್ಟಾರ್ಟ್ ಆಗಿದೆ. ಹಲವಾರು ಕಾರ್ ತಯಾರಕ ಕಂಪನಿಗಳು ಇವತ್ತು ಎಷ್ಟೋ ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಇಳಿಸ್ತಾ ಇದ್ದಾರೆ. ಡೀಸೆಲ್ ಹೈಬ್ರಿಡ್ ಕಾರ್ಗೂ ಕೂಡ 18% ಬರ್ತಾ ಇದೆ. ಬಟ್ ದರ್ ಇಸ್ ಎ ಲಿಮಿಟ್, 1500 cc ಕಡಿಮೆ ಇರಬೇಕು. ಓಕೆ, ಹಾಗೆ ಬೈಕ್ಗಳು ಕೂಡ 18% ಇಳಿತಾ ಇದ್ದಾವೆ. AC 28% ಇತ್ತು, 18% ಇಳಿಸ್ತಾ ಇದ್ದಾರೆ. TV 32 ಇಂಚ್ ಮೇಲ್ಪಟ್ಟು ಅಗೇನ್ 28% ಇತ್ತು. LED LCD 18% ಇಳಿಸ್ತಾ ಇದ್ದಾರೆ. ವಾಷಿಂಗ್ ಮಷಿನ್ 28% ಇತ್ತು, 18% ಇಳಿಸ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಮಾಹಿತಿ ಇದೆ. ಇದರ PDF ಅಲ್ಲಿ ಕೊಡ್ತೀನಿ, ಕೊಟ್ಟಾಗ ಸೊ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಸೊ ಹೋಗಿ ನೋಡಿ ಅಂತ ಹೇಳ್ತಾ. GST ಕಡಿತ, ದಸರಾ ಉಡುಗೊರೆ, ಸೇಮ್ ಬೇರೆ ಬೇರೆ ಪೇಪರಲ್ಲಿ ಬಂದಿರತಕ್ಕಂಥ ಹಲವಾರು ಮಾಹಿತಿಗಳಿದ್ದಾವೆ. ಒಂದೊಂದ್ಸಲ ಏನಾಗುತ್ತೆ, ಒಂದರಲ್ಲೇ ನಾವು ಸ್ಟಿಕ್ಕನ್ ಆದರೆ ಕೆಲವೊಂದು ಮಾಹಿತಿ ಗೊತ್ತಾಗಲ್ಲ ನಮಗೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 2 to 3 ಪೇಪರ್ಸ್ ಆದರೂ ಕನ್ಸಲ್ಟೇಟ್ ಮಾಡಿ ಕೊಟ್ಟಾಗ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಓಕೆ, ಇಲ್ಲಿದ್ದಾವೆ ಇನ್ನಷ್ಟು ಮಾಹಿತಿ, ಸೊ ನಿಧಾನವಾಗಿ ನೋಡ್ಕೊಳ್ರಿ. ಸೇಮ್ ಅದೇ ಇನ್ಫಾರ್ಮೇಷನ್ ಮತ್ತೊಮ್ಮೆ ಬಂದಿದೆ. 40% ಸ್ಲ್ಯಾಬ್ ತೆರಿಗೆ ವ್ಯಾಪ್ತಿಗೆ ಸೇರುವ ವಸ್ತುಗಳು ಯಾವ್ಯಾವ ಅಂತ ಒಂಚೂರು ನೋಡ್ಕೊಳ್ಳೋಣ. ಪಾನ್ ಮಸಾಲ, ಗುಟ್ಕಾ, ಸಿಗರೇಟ್, ಸಿಗಾರ್, ಕಾರ್ಬೋನೇಟೆಡ್ ಪಾನೀಯ, ಸಕ್ಕರೆ ಅಂಶದ ತಂಪು ಪಾನೀಯ, ಕೆಫಿನ್ ಅಂಶದ ಪಾನೀಯ ಇವೆಲ್ಲವೂ ಕೂಡ ಸಿನ್ ಟ್ಯಾಕ್ಸ್ ಅಂತ ಹಾಕ್ತಾರೆ 40%. ಅದ್ರ ಜೊತೆಗೆ ಲಕ್ಸುರಿ ಐಟಮ್ಸ್, ಈಗ 1200 cc ಮೇಲ್ಪಟ್ಟ ಪೆಟ್ರೋಲ್ ಕಾರ್ ಇರುತ್ತಲ್ವ, ಅದೇ ರೀತಿಯಾಗಿ 1500 cc ಮೇಲ್ಪಟ್ಟ ಡೀಸೆಲ್ ಕಾರ್ ಇರುತ್ತಲ್ವ, ಅಥವಾ 350 cc ಮೇಲ್ಪಟ್ಟ ಮೋಟರ್ ಬೈಕ್ಗಳು, ಖಾಸಗಿ ವಿಮಾನ, ಹೆಲಿಕಾಪ್ಟರ್, ಕಲ್ಲಿದ್ದಲು ಇವೆಲ್ಲ ಲಕ್ಸುರಿ ಐಟಮ್ಸ್. ಇವುಗಳ ಮೇಲೆ 40% ಟ್ಯಾಕ್ಸ್ ಇದೆ. ಗಮನಿಸಿ ಯಾವ್ಯಾವ ವಸ್ತುಗಳಂತ ಒಂದು ಸ್ವಲ್ಪ ನೆನ್ಪಿಟ್ರಿ, ಲಕ್ಸುರಿ ಐಟಮ್ಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಕೆಲವೊಂದಷ್ಟು ಅಂಶಗಳು ಒಂದ್ಸಲ ನಿಧಾನವಾಗಿ ನೀವೇ ನೋಡ್ಕೊಳ್ರಿ. ಓಕೆ, ಒಟ್ಟಾರೆಯಾಗಿ 4 ಹಂತದ ಏನು ಸ್ಲ್ಯಾಬ್ಸ್ ಇದ್ವು ಅದನ್ನು 2 ಹಂತಕ್ಕೆ ತಂದಿದ್ದಾರೆ. ಪ್ರಮುಖವಾಗಿ 5% ಆ್ಯಂಡ್ 18% ನೆನ್ಪಿಟ್ಟಿರಿ. ಯಾವತ್ತು ಜಾರಿ ಆಗ್ತಾಯಿದೆ? ಸೆಪ್ಟೆಂಬರ್ 22, 2025 ನೆನ್ಪಿಟ್ಟಿರಿ. ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ತಗೊಂಡವ್ರಿಗೆ ಯಾವುದೇ
GST ಇರೋದಿಲ್ಲ ಗಮನಿಸಿ. ಮತ್ತು ಲಕ್ಸುರಿ ಆ್ಯಂಡ್ ಸಿನ್ ಐಟಮ್ಸ್ಗೆ 40% ಟ್ಯಾಕ್ಸ್ ಅನ್ನೋದು ಒಂದು ವಿಚಾರವನ್ನು ನೆನಪಿಡಿ ಅಂತ ಹೇಳ್ತಾ, ಈಗ GST ಜಾರಿಯಾಗಿದ್ದು ಯಾವ ಸಂವಿಧಾನ ತಿದ್ದುಪಡಿ, ಯಾವ ಬಿಲ್ಲು ಅಂತ ಇನ್ನೊಂದ್ಸಲ ನಿನ್ನೆ ಕೂಡ ಮಾತಾಡಿದ್ವಿ, ಮತ್ತೊಮ್ಮೆ ಮಾತಾಡ್ಬಿಡೋಣ. 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2016, 122 ಬಿಲ್ ನಂಬರ್, ಆರ್ಟಿಕಲ್ 279A GST ಕೌನ್ಸಿಲ್ ಸೇರಿಸಿರ್ತಕ್ಕಂಥದ್ದು. ಆ GST ಕೌನ್ಸಿಲ್ನ ಅಧ್ಯಕ್ಷರು ಹಣಕಾಸು ಸಚಿವರೇ ಆಗಿರ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು. ಮತ್ತು ಇದರಲ್ಲಿ ಸೆಂಟ್ರಲ್ GST, ಸ್ಟೇಟ್ GST, ಇಂಟಿಗ್ರೇಟೆಡ್ GST ಎನ್ನುವ 3 ಹಂತದ ವಿವಿಧ GST ಕಾಂಪೋನೆಂಟ್ಸ್ ಬರ್ತವೆ. ಮತ್ತು 4 ಹಂತದ GST ರೇಟ್ಸ್ ಇದ್ದವು. 5%, 12%, 18%, 28%, ಇವೆಲ್ಲವನ್ನು ಇವತ್ತು ಕನ್ಸಾಲ್ಟೇಟ್ ಮಾಡಿ ಜಸ್ಟ್ 5% ಮತ್ತು 18% ಅಂತ ಎರಡೇ ಹಂತದ GST ವ್ಯವಸ್ಥೆ ತಂದಿದ್ದಾರೆ. ಮತ್ತು ಸಿನ್ ಐಟಮ್ಸ್ ಆ್ಯಂಡ್ ಲಕ್ಸುರಿ ಐಟಮ್ಸ್ಗೋಸ್ಕರ 40% ಇದೆ, ಅದು ಕೂಡ ನೆನ್ಪಿಟ್ಕೊಳ್ಬೇಕು. 5%, 18% ಆ್ಯಂಡ್ 40%. ಓಕೆ, ಇಷ್ಟು ನೆನ್ಪಿಟ್ರು ಸಾಕು. ಅರ್ಥ ಆಯ್ತು ಅನ್ಕೊಂಡ್ರೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 3. ರಾಜ್ಯಗಳು ಸ್ವೀಕರಿಸಿದ ವಿದೇಶಿ ಬಂಡವಾಳ ಪಟ್ಟಿಯಲ್ಲಿ ಕರ್ನಾಟಕವು ಮೊದಲ ಸ್ಥಾನದಲ್ಲಿದೆ. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ನಮ್ಮ ಕರ್ನಾಟಕ ಇವತ್ತು ಮೊದಲ ಸ್ಥಾನಕ್ಕೆ ಬಂದಿದೆ. ಅಂದರೆ ವಿದೇಶಿ ಬಂಡವಾಳವನ್ನು ಆಕರ್ಷಿಸ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಸುಮಾರು 50,107 ಕೋಟಿ ರೂಪಾಯಿ ಬಂಡವಾಳ ರಾಜ್ಯಕ್ಕೆ ಹರಿದು ಬಂದಿದೆ ಅಂತೆ. ಕಳೆದ ಹಲವು ವರ್ಷಗಳಿಂದ ಮೊದಲ ಸ್ಥಾನದಲ್ಲಿದ್ದ ಮಹಾರಾಷ್ಟ್ರವನ್ನು ಹಿಂದಿಕ್ಕಿ ಇವತ್ತು ನಮ್ಮ ರಾಜ್ಯ ಪ್ರಥಮ ಸ್ಥಾನವನ್ನು ತಲುಪಿದೆ. ಕರ್ನಾಟಕ ಹ್ಯಾಸ್ ಎಮರ್ಜ್ಡ್ ಆಸ್ ಎ ನಂಬರ್ 1 ಸ್ಟೇಟ್ ಇನ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅಟ್ರಾಕ್ಟಿಂಗ್ ದ 50,107 crores, ಸರ್ಪಾಸಿಂಗ್ ದ ಮಹಾರಾಷ್ಟ್ರ ಆಫ್ಟರ್ ಸೆವರಲ್ ಇಯರ್ಸ್. CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. FDI ಕರ್ನಾಟಕಕ್ಕೆ ಹೆಚ್ಚು, ವಿದೇಶಿ ಬಂಡವಾಳ ಸ್ವೀಕಾರದಲ್ಲಿ ಮಹಾರಾಷ್ಟ್ರವನ್ನು ಹಿಂದಿಕ್ಕಿದ ನಮ್ಮ ರಾಜ್ಯ ಕರ್ನಾಟಕ. ಜೂನ್ ತ್ರೈಮಾಸಿಕದಲ್ಲಿ ದೇಶದಲ್ಲಿನ ವಿದೇಶಿ ನೇರ ಹೂಡಿಕೆ ಪ್ರಮಾಣ 15% ಹೆಚ್ಚಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜೂನ್ ತ್ರೈಮಾಸಿಕ, ಜೂನ್ ಕ್ವಾರ್ಟರ್ಲಿ ಎಷ್ಟು ಒಟ್ಟಾರೆಯಾಗಿ 15% GST, ಇನ್ನು GSTಲೇ ಇದೀವಿ ಅನಿಸ್ತದೆ, FDI ಏರಿಕೆ ಆಗಿದೆ. ಓಕೆ, ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಯಲ್ಲಿ 1.42 lakh crore FDI ಹರಿದು ಬಂದಿದ್ರೆ, ಈ ವರ್ಷ 1.63 lakh crore FDI ಭಾರತಕ್ಕೆ ಹರಿದು ಬಂದಿದೆ. ಓಕೆ, ಮತ್ತು ಇದಕ್ಕೆಲ್ಲ ಕಾರಣ ಹಲವಾರು ವಿಚಾರಗಳಿದ್ದಾವೆ. ನಮಗೆ ಈಗ ಯಾವ್ಯಾವ ರಾಜ್ಯಗಳು ಮುಂಚೂಣಿಯಲ್ಲಿದ್ದಾವೆ ಅಂದರೆ, ರಾಜ್ಯಗಳು ಸ್ವೀಕರಿಸಿದ ವಿದೇಶಿ ಬಂಡವಾಳ ಪಟ್ಟಿಯಲ್ಲಿ ಕರ್ನಾಟಕವು ಮೊದಲನೇ ಸ್ಥಾನದಲ್ಲಿದೆ. ಕರ್ನಾಟಕ ನಂಬರ್ 1 ಎಷ್ಟಂದರೆ 50,107 ಕೋಟಿ ರೂಪಾಯಿಗಳ FDI ಹರಿದು ಬಂದಿದೆ. ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಈಗ ಮಹಾರಾಷ್ಟ್ರ ಇಳಿದಿದೆ. ಮಹಾರಾಷ್ಟ್ರ ಎರಡನೇ ಸ್ಥಾನ, 47,188 ಕೋಟಿ ರೂಪಾಯಿಗಳ FDI. ಅದೇ ರೀತಿಯಾಗಿ ಮೂರನೇ ಸ್ಥಾನದಲ್ಲಿ ನಮ್ಮ ನೆರೆಯ ತಮಿಳುನಾಡಿದೆ. ತಮಿಳುನಾಡು ಜಸ್ಟ್ 23,505 ಕೋಟಿ, ನಮ್ಮ ಕರ್ನಾಟಕದ ಅರ್ಧದಷ್ಟು FDI ಹರಿದು ಬಂದಿದೆ. ಅದೇ ರೀತಿಯಾಗಿ 4ನೇ ಸ್ಥಾನದಲ್ಲಿ ಹರಿಯಾಣ ಇದೆ, 5ನೇ ಸ್ಥಾನದಲ್ಲಿ ಗುಜರಾತ್ ಇದೆ, ನೆಕ್ಸ್ಟ್ ಡೆಲ್ಲಿ, ತೆಲಂಗಾಣಗಳು ಇದ್ದಾವೆ. ಅರ್ಥ ಮಾಡಿಕೊಂಡ್ರೆ. ಓಕೆ, ಮತ್ತು ಈ ಒಂದು ತ್ರೈಮಾಸಿಕದಲ್ಲಿ, ಜೂನ್ ತ್ರೈಮಾಸಿಕದಲ್ಲಿ ಭಾರತದಲ್ಲಿ FDI ಮಾಡಿರ್ತಕ್ಕಂಥ ದೇಶಗಳಲ್ಲಿ ಅಮೆರಿಕ ದೇಶವೇ ನಂಬರ್ 1 ಆಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿದ ದೇಶ ಅಮೆರಿಕ. ಒಟ್ಟು 49,379 ಕೋಟಿ ರೂಪಾಯಿಗಳ ಹೂಡಿಕೆ ಅಮೆರಿಕದಿಂದನೇ ಆಗಿದೆ. ನೆಕ್ಸ್ಟ್ ಸಿಂಗಾಪುರ, ಮಾರಿಷಸ್, ಬೇರೆ ಬೇರೆ ದೇಶಗಳಿದ್ದಾವೆ. FDIನಲ್ಲಿ ರಾಜ್ಯ ಪ್ರಥಮ. ವಿದೇಶಿ ನೇರ ಬಂಡವಾಳ ಸ್ವೀಕೃತಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಲಭಿಸಿದ್ದು, ಈ ವಿಭಾಗದಲ್ಲಿ ಮಹಾರಾಷ್ಟ್ರವನ್ನು ಮೀರಿಸುವ ಮೂಲಕ ಕರ್ನಾಟಕ ಮೊದಲ ಸ್ಥಾನಕ್ಕೇರಿದೆ. 2025-26ರ ಮೊದಲ ತ್ರೈಮಾಸಿಕದಲ್ಲಿ ಹರಿದು ಬಂದ ಬಂಡವಾಳದಿಂದ ರಾಜ್ಯಕ್ಕೆ ಈ ಸಾಧನೆಯ ಶ್ರೇಯ ಸಿಕ್ಕಿದೆ. ಅಂದರೆ 2025-26ರಲ್ಲಿ Q1 ಅಂದ್ರೇನು, ಏಪ್ರಿಲ್, ಮೇ, ಜೂನ್, ಈ 3 ತಿಂಗಳಲ್ಲಿ FDIಯಲ್ಲಿ ಕರ್ನಾಟಕವೇ ನಂಬರ್ 1 ಇದೆ. ನೆಕ್ಸ್ಟ್ ನೋಡೋಣ Q2ದಲ್ಲಿ, Q3ಯಲ್ಲಿ, Q4ಅಲ್ಲಿ ಏನಾಗುತ್ತೆ, ಸೊ ಕಾದು ನೋಡೋಣ. ಓಕೆ, ಒಟ್ಟಾರೆಯಾಗಿ ಕರ್ನಾಟಕ ಟಾಪ್ಸ್ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, 50,107 crore ಇನ್ವೆಸ್ಟ್ಮೆಂಟ್. ಓಕೆ, ಇನ್ ಕರ್ನಾಟಕ ಬಿಕಮಿಂಗ್ ದ ನಂಬರ್ 1 ಸ್ಟೇಟ್ ಇನ್ FDI ಅಟ್ರಾಕ್ಷನ್. ಓಕೆ, ಹಾಗಾದರೆ FDI ಅಂದ್ರೇನು, FII ಅಂದ್ರೇನು ಅಂತ ಮೊನ್ನೆ ಒಂದು ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರಿ. ಅದು ರೀಸೆಂಟ್ ಎಕ್ಸಾಮ್ ನಮ್ಮ IO HK ಪೇಪರಲ್ಲಿ
ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬಗ್ಗೆ ಹೇಳಿಕೆಗಳ ಮುಖಾಂತರ ಇತ್ತು, ಗಮನಿಸಿರ್ಬೋದು ನೀವು. FDI ಅಂದರೆ ಯಾವುದೋ ಒಂದು ಕಂಪನಿ ಬಂದು ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ತಮ್ಮದೇ ಆಗಿರ್ತಕ್ಕಂಥ ಯೂನಿಟನ್ನು ಸ್ಟಾರ್ಟ್ ಮಾಡಿ ಹಲವಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ಭಾರತದ GDPಗೂ ಕೊಡುಗೆ ಕೊಟ್ಟರೆ ಅದನ್ನು ನಾವು FDI ಅಂತ ಕರಿತೀವಿ. ಸಪೋಸ್ ಎಲಾನ್ ಮಸ್ಕ್ ಟೆಸ್ಲಾ ಕಂಪನಿಯನ್ನು ತಂದು ಬೆಂಗಳೂರಲ್ಲಿ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಿ ಸಾವಿರಾರು ಜನರಿಗೆ ನೌಕರಿ ಕೊಟ್ಟು ಆ ಸಾವಿರಾರು ಜನರು ಹೋಗಿ ಅಕ್ಕಪಕ್ಕದ ಹೋಟೆಲ್ಗಳಾಗಿರ್ಬೋದು, ಟೀ ಅಂಗಡಿ, ಇನ್ನೊಂದು ಮುನ್ನೊಂದು ನೋಡಿ, ಒಬ್ಬರಿಂದ ಒಬ್ಬರಿಗೆ ಸಾಕಷ್ಟು ಉದ್ಯೋಗ ಜನ್ರೇಷನ್ ಆಗುತ್ತೆ, ದೇಶದ ಎಕಾನಮಿಗೆ ಇನ್ಕ್ರೀಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, GDP ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇದು FDI. FII ಅಂದರೆ ಈಗ ಅಮೆರಿಕದ ಕಂಪನಿ ಅನ್ಕೊಳ್ಳೋಣ. ಅಮೆರಿಕದಲ್ಲಿ ಒಂದು ಸಾವಿರಾರು ಜನ 100 ಕೋಟಿಯನ್ನು ಕೊಡ್ತಾರೆ ಒಂದು ಕಂಪ್ನಿಗೆ, ನೀವು ಇನ್ವೆಸ್ಟ್ ಮಾಡಿ ನಮಗೆ ದುಡ್ಡು ಕೊಡಿ ಅಂತ. ಸೊ ಅವ್ರು ಏನು ಮಾಡ್ತಾರೆ, ಆ ಕಂಪ್ನಿ ಅವ್ರು ಕೊಟ್ಟಿರ್ತಕ್ಕಂತಹ ಹಣವನ್ನು ತಂದು ನಮ್ಮ ದೇಶದ ವಿವಿಧ ಷೇರು ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ಉದ್ಯೋಗ ಜನರೇಟ್ ಆಗಲ್ಲ. ಗಮನಿಸಿ, ನಮ್ಮ GDPಗೂ ಏನು ಕೊಡುಗೆ ಸಿಗಲ್ಲ. ಹಾಗಾಗಿ FDIಗೂ FIIಗೂ ಇರ್ತಕ್ಕಂಥ ವ್ಯತ್ಯಾಸ ಭಾಳ ಇಂಪಾರ್ಟೆಂಟು. 10 ಬಾರಿ ಆಲ್ರೆಡಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ರಿ, ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಡಿಫ್ರೆನ್ಸಸ್ ಇದೆ ನೋಡಿ. ಕ್ವಶನ್ ನಂಬರ್ 4, ಇಥಿಯೋಪಿಯಾ ಆಫ್ರಿಕಾದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟನ್ನು ಉದ್ಘಾಟಿಸಿದೆ. ಇಥಿಯೋಪಿಯಾ ಇನಾಗ್ರೇಟ್ಸ್ ಆಫ್ರಿಕಾಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್. ಆಫ್ರಿಕಾದಲ್ಲೇ ಅತಿ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮನ್ನು ಇಥಿಯೋಪಿಯಾ ದೇಶ ಇವತ್ತು ಇನಾಗ್ರೇಟ್ ಮಾಡಿದೆ. ಅದರಿಂದ ಬೇರೆ ಆಫ್ರಿಕನ್ ಕಂಟ್ರೀಸ್ ಸ್ವಲ್ಪ ತೊಂದರೆ ಆಗಿದೆ ಅಂತ ಕೂಡ ಕಂಡು ಬರ್ತಾ ಇದೆ. ಇಥಿಯೋಪಿಯಾ ಇನಾಗ್ರೇಟ್ಸ್ ಆಫ್ರಿಕಾಸ್ ಬಿಗ್ಗೆಸ್ಟ್ ಡ್ಯಾಮ್ ಡೆಸ್ಪೈಟ್ ಪ್ರೊಟೆಕ್ಟ್ ಫ್ರಮ್ ದ ಡೌನ್ ಸ್ಟ್ರೀಮ್ ಈಜಿಪ್ಟ್. ಡೌನ್ ಸ್ಟ್ರೀಮಲ್ಲಿ ಈಜಿಪ್ಟ್ ಇದೆ, ಅವ್ರೇನು ಹೇಳಿದ್ದಾರೆ, ಇಲ್ಲ ಇದರಿಂದ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಬಿ ಅಹ್ಮದ್ ಎಟ್ ದ ಇನಾಗ್ರೇಷನ್ ಸೆರೆಮನಿ ಆಫ್ ದ ಗ್ರ್ಯಾಂಡ್ ಇಥಿಯೋಪಿಯನ್ ರೆನೆಸೆನ್ಸ್ ಡ್ಯಾಮ್ ಅಂತ, GERD ಡ್ಯಾಮ್ ಅಂತೆ. ಓಕೆ, ಇನ್ ಗುಬಾ ಇಥಿಯೋಪಿಯಾ ಇನಾಗ್ರೇಟೆಡ್ ದ ಕಾಂಟಿನೆಂಟ್ಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇನ್ನು ಇಡೀ ಆಫ್ರಿಕಾದ ಅತಿ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತೆ, ಗ್ರ್ಯಾಂಡ್ ಇಥಿಯೋಪಿಯನ್ ರಿನೈಸೆನ್ಸ್ ಡ್ಯಾಮ್ ಅಂತ, GERD ಡ್ಯಾಮ್ ಅಂತ. ಯಾವುದಕ್ಕೆ ಅಂದರೆ ನೈಲ್ ನದಿಯ ಒಂದು ಟ್ರಿಬ್ಯೂಟರಿ, ನೈಲ್ ನದಿಯ ಒಂದು ಟ್ರಿಬ್ಯೂಟರಿ ಆಗುತ್ತೆ. ಅದಕ್ಕೆ ಸುಮಾರು 5150 ಮೆಗಾವ್ಯಾಟ್ ನೋಡಿ, 5150 ಮೆಗಾವ್ಯಾಟ್. ನಮ್ಮ ಕರ್ನಾಟಕದಲ್ಲಿ ಇರೋದೇ ಅತಿ ಹೆಚ್ಚು 1100-200 ಇರಬೇಕು ಅಷ್ಟೇ. ನಾಗ್ಜರಿ 950 ಇರಬೇಕು. ನಮ್ಮ ಶರಾವತಿದು 1100 ಇರ್ಬೋದು ಅಷ್ಟೇ. ಇದು 5150 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದು, ಗಮನಿಸಿ ಎಷ್ಟು ದೊಡ್ಡದಿರ್ಬೋದು. ಹಾಗಾದರೆ ಗ್ರ್ಯಾಂಡ್ ಇಥಿಯೋಪಿಯನ್ ರೆನೈಸೆನ್ಸ್ ಡ್ಯಾಮು ಎಲ್ಲಿದೆ, ಯಾವಾಗ ಸ್ಟಾರ್ಟ್ ಆಯಿತು? 2011ರಿಂದ 2025ಕ್ಕೆ ಕನ್ಸ್ಟ್ರಕ್ಟ್ ಆಗಿದೆ. $5 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ. ಅರೌಂಡ್ 6000 ಮೆಗಾವ್ಯಾಟ್ ಕೆಪಾಸಿಟಿ ಇದೆ. ಮತ್ತು ಇದು ನೈಲ್ ನದಿ. ಈ ನೈಲ್ ನದಿ ಉಪನದಿ ಆಗಿರ್ತಕ್ಕಂಥದ್ದು ಬ್ಲೂ ನೈಲ್ ಅಂತ ಬರುತ್ತೆ ಇಥಿಯೋಪಿಯಾದಿಂದ. ಸೊ ಇಲ್ಲಿ ಗಮನಿಸ್ಬೋದು, ಒಂದು ಮ್ಯಾಪ್ ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲಿಂದ ಇದು ಬ್ಲೂ ನೈಲ್ ಹೋಗಿ ನೈಲ್ ನದಿಯನ್ನು ಸೇರುತ್ತೆ. ಇದು ಇಥಿಯೋಪಿಯಾ, ಗಮನಿಸ್ಬೋದು, ಮ್ಯಾಪ್ ಇದೆ. ಮುಂದೆ ನೈಲ್ ನದಿ ಹಾಗೆ ಸುಡಾನ್ ಮುಖಾಂತರ ಹರಿದು ಹೋಗಿ ಈಜಿಪ್ಟ್ನ ಮುಖಾಂತರ ಹರಿದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ. ಈಗ ಇಲ್ಲಿ ನೀವು ಇಷ್ಟೆಲ್ಲ ದೊಡ್ಡ ಡ್ಯಾಮ್ ಕಟ್ಟಿಬಿಟ್ರೆ ನಮಗೆ ನೀರಿನ ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತು ಡೌನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥ ಸುಡಾನ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು ಹೇಳ್ತಾ ಇದ್ದಾರಂತೆ. ಇಥಿಯೋಪಿಯಾ to launch the largest hydropower generation dam in Africa, 5150 megawatt installed capacity. ಸೊ ನೋಡಿ, ಇನ್ನಷ್ಟು ಡೀಟೇಲ್ಸ್ ಇದೆ. 13 ಟರ್ಬೈನ್ಸ್ ಅಂತ ಇದೆಲ್ಲ ಇದೆ. ಒಟ್ಟಾರೆಯಾಗಿ ದೊಡ್ಡದು, ಭಾಳ ಬಿಗ್ಗೆಸ್ಟ್ ಡ್ಯಾಮ್ ಅಂತ ಕರಿಬೋದು. ಹಾಗಾದರೆ ಫೆಡರಲ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಇಥಿಯೋಪಿಯಾ, ಆಡಿಸ್ ಅಬಾಬಾ ಅದರ ರಾಜಧಾನಿ. ಅಬಿ ಅಹಮದ್ ಅವರು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಓಕೆ, ಇನ್ನು ಅದರ ಸುತ್ತಮುತ್ತಲ ರಾಷ್ಟ್ರಗಳನ್ನು ನೋಡೋದಾದರೆ ಇದು ಇಥಿಯೋಪಿಯಾ ಆಫ್ರಿಕಾದ ಒಂದು ದೇಶ. ಓಕೆ, ಮತ್ತು ಇದರ ಉತ್ತರಕ್ಕೆ ಎರಿಟ್ರಿಯಾ ಇದೆ, ಎರಿಟ್ರಿಯಾ. ಹಾಗೆ ಈಶಾನ್ಯದಲ್ಲಿ ಕೆಂಪು ಸಮುದ್ರ, ಪೂರ್ವದಲ್ಲಿ ಒಂದು ಕಡೆ ಡಿಜಿಬೌಟಿ ದೇಶ ಮತ್ತು ಮತ್ತೊಂದು ಕಡೆ ಸೊಮಾಲಿಯಾ ದೇಶ. ಓಕೆ, ಹಾಗೆ ದಕ್ಷಿಣದಲ್ಲಿ ಕೆನ್ಯಾ ರಾಷ್ಟ್ರ, ಮತ್ತೊಂದು ಕಡೆ ಸೌತ್ ಸುಡಾನ್ ಇದೆ ನೈಋತ್ಯ ಭಾಗದಲ್ಲಿ.
ಮತ್ತು ಸುಡಾನ್ ದೇಶವನ್ನು ತನ್ನ ವಾಯುವ್ಯ ಭಾಗದಲ್ಲಿ ಹೊಂದಿದೆ. ಇನ್ನೊಂದು ಸಲ ಬೇಕಾದರೂ ನೋಡ್ಬೋದು. ಇದು ಇಥಿಯೋಪಿಯಾ. ಇಥಿಯೋಪಿಯಾ ನೇರವಾಗಿ ಕೆಂಪು ಸಮುದ್ರಕ್ಕೇನು ಟಚ್ ಆಗಿಲ್ಲ, ಬದಲಾಗಿ ಎರಿಟ್ರಿಯಾ ದೇಶದ ಭಾಗ ಬರುತ್ತೆ ಅಲ್ಲಿ. ಗಮನಿಸಿ, ಈ ಕೇಳ್ಬೋದು, ಇಥಿಯೋಪಿಯಾವು ಕೆಳಗಿನ ಯಾವ ಸಮುದ್ರಗಳೊಂದಿಗೆ ಗಡಿ ಭಾಗವನ್ನು ಹಂಚಿಕೊಂಡಿದೆ? ಕೆಂಪು ಸಮುದ್ರ, ಇಂಡಿಯನ್ ಓಷನ್ ಅಲ್ವ. ಸೊ ನೋಡಿ ಏನಾಗುತ್ತೆ, ಸ್ವಲ್ಪ ನೆನ್ಪಿಟ್ಟಿರಿ. ಅಲ್ಲಿನ ಪ್ರಧಾನಮಂತ್ರಿಗಳು ಅಬಿ ಅಹ್ಮದ್ ಅವರು. ಓಕೆ, ಇವರು ಒಂದ್ಸಲ ನಮ್ಮ ದೇಶಕ್ಕೆ ಭೇಟಿ ಕೊಟ್ಟಿದ್ರು ಗಣರಾಜ್ಯೋತ್ಸವಕ್ಕೆ ಅನಿಸುತ್ತೆ ಅಲ್ವಾ, ನೆನ್ಪಿಟ್ಟಿರ್ಬೇಕು, ಭಾಳ ಸಲ ಆಯಿತು ಹೇಳಿದ್ವಿ ಒಂದ್ಸಲ. 5ನೇ ಪ್ರಶ್ನೆ, ಅಮಿತ್ ಮಿಶ್ರಾ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಭಾರತದ ಲೆಗ್ ಸ್ಪಿನ್ನರ್ ಮತ್ತು ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರು T20 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾದರೆ ಏನಿದೆ, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಅಮಿತ್ ಮಿಶ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಟ್ಟಾರೆಯಾಗಿ ಸುಮಾರು 2 ದಶಕಗಳ ವೃತ್ತಿ ಜೀವನದ ನಂತರ ಭಾರತ ತಂಡದ ಅನುಭವಿ ಲೆಗ್ ಸ್ಪಿನ್ನರ್ ಅಮಿತ್ ಮಿಶ್ರಾ ಅವರು ಕ್ರಿಕೆಟ್ಗೆ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ಸೊ ಅವರು ಒಳ್ಳೆ ಲೆಗ್ ಸ್ಪಿನ್ನರ್ ಆಗಿದ್ದರು. ಬಟ್ ಏನಾಗುತ್ತೆ ಅಂದರೆ, ಈಗ 11 ಜನರ ತಂಡದಲ್ಲಿ ಬೌಲರ್ಗಳಿಗೆ, ವೇಗದ ಬೌಲರ್ಗಳು ಒಂದಿಬ್ಬರು ಇದ್ದೇ ಇರ್ತಾರೆ, ಒಂದಿಬ್ಬರು ಸ್ಪಿನ್ನರ್ ಇರಬೇಕು, ಒಬ್ಬರು ಆಲ್ರೌಂಡರ್ ಇರ್ತಾರೆ, ಇನ್ನೊಂದು 5 ಜನ ಬ್ಯಾಟ್ಸ್ಮನ್ಸ್ ಇರ್ತಾರೆ. ಓಕೆ, ಇನ್ನೊಬ್ರು ಎಕ್ಸ್ಟ್ರಾ ಬೌಲರ್, ಇನ್ನೊಬ್ರು ವೇಗದ ಬೌಲರ್ ಅನ್ಕೊಳ್ಳೋಣ. ಹಿಂಗಿರ್ಬೇಕಾದ್ರೆ ಈಗ ಇಬ್ಬರು ಸ್ಪಿನ್ನರ್ಸಲ್ಲಿ ಹರ್ಭಜನ್ ಸಿಂಗ್ ಮತ್ತು ಅನಿಲ್ ಕುಂಬ್ಳೆ ಈಗ ಆಲ್ರೆಡಿ ಇಬ್ಬರು ಸ್ಪಿನ್ನರ್ಸ್ ಇದ್ದಾರೆ ಅಂದರೆ 3ನೇ ಸ್ಪಿನ್ನರ್ ಜಾಗನೇ ಇರಲ್ಲ ಅಲ್ಲಿ. ಅವರಿಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಇನ್ನೊಬ್ರಿಗೆ ಎಲ್ಲಿ ಸಿಗುತ್ತೆ? ಇಂತಹ ಹಲವಾರು ನಿದರ್ಶನಗಳು ನಮ್ಮ ಸ್ಪೋರ್ಟ್ಸಲ್ಲಿ ಆಗ್ತವೆ. ಅಂಥದ್ರಲ್ಲಿ ಅಮಿತ್ ಮಿಶ್ರಾ ಅವರು ಕೂಡ ಒಬ್ಬರು. ಅವರು ಆಡಿರ್ತಕ್ಕಂಥ ಮೊದಲ ಇನ್ನಿಂಗ್ಸಲ್ಲಿ 5 ವಿಕೆಟ್ ಪಡೆದಿದ್ರು ಟೆಸ್ಟಲ್ಲಿ. ಬಟ್ ಏನು ಮಾಡಬೇಕು? ಸೊ ಕುಂಬ್ಳೆ ಮತ್ತು ಹರ್ಭಜನ್ ಸಿಂಗ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ಗೆ ಮಾಡ್ತಾಯಿದ್ರು. ಮತ್ತೊಂದು ಕಡೆ ಹರ್ಭಜನ್ ಸಿಂಗ್ ಅಥವಾ ಕುಂಬ್ಳೆಯವರ ನಿವೃತ್ತಿಯ ನಂತರ ಒಂದು ಕಡೆ ಅಶ್ವಿನ್ ಅವರು, ಇನ್ನೊಂದು ಕಡೆ ರವೀಂದ್ರ ಜಡೇಜಾ ಪ್ರವರ್ಧಮಾನಕ್ಕೆ ಬರ್ತಾರೆ. ಇವೆಲ್ಲವೂ ಕಾರಣದಿಂದಾಗಿ ಅವರು ಅಷ್ಟಾಗಿ ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ IPL ಅಲ್ಲಿ 3 ಹ್ಯಾಟ್ರಿಕ್ಗಳನ್ನು ಪಡೆದ ಏಕೈಕ ಬೌಲರ್ ಅಂತ ಕೂಡ ಅಮಿತ್ ಮಿಶ್ರಾ ಅವರಿಗೆ ಇದೆ. ಗಮನಿಸಿ, 3 ಹ್ಯಾಟ್ರಿಕ್ IPL ಅಲ್ಲಿ. ಇನ್ನು ಅಂತಾರಾಷ್ಟ್ರೀಯ T20ಗೆ ಮಿಚೆಲ್ ಸ್ಟಾರ್ಕ್ ನಿವೃತ್ತಿಯನ್ನು ಘೋಷಣೆ ಮಾಡಿದರೆ. ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಪರಿಣಾಮಕಾರಿ ವೇಗದ ಬೌಲರ್ ಆಗ್ತಾರೆ. ಟೆಸ್ಟು ಒನ್ಡೇದಲ್ಲಿ ಕಂಟಿನ್ಯೂ ಆಗ್ತೀನಿ, ಬಟ್ T20ಲಿ ನಾನು ಇನ್ನು ಮುಂದೆ ಆಡಲ್ಲ ಅಂತ ಹೇಳಿದ್ದಾರೆ. ಸೊ ಇವ್ರನ್ನ ಮ್ಯಾಚ್ ವಿನ್ನಿಂಗ್ ಬೌಲರ್ ಅಂತ ಕರಿಬೋದು. ಹಾಗೆ ಭಾಳ ಕರೂರವಕ್ಕಾಗಿ ಇನ್ ಸ್ವಿಂಗರ್, ಔಟ್ ಸ್ವಿಂಗರ್ ಆಗಿರ್ಬೋದು, ಅಥವಾ ಯಾರ್ಕರ್ಗಳನ್ನು, ಹೀಗೆ ಒಟ್ಟಾರೆ ಒಳ್ಳೆಯ ಬೌಲರ್ ಆಗ್ತಾರೆ. ಗಮನಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವಿಹಾರ್ ಸರೋವರ ಯಾವ ನಗರದಲ್ಲಿದೆ? ವಿಹಾರ್ ಲೇಕ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ? ಮುಂಬೈ, ಹೈದರಾಬಾದ್, ಭೋಪಾಲ್, ಚೆನ್ನೈ. ಅಂದರೆ ಈ ವಿಹಾರ ಸರೋವರ ಸುದ್ದಿಯಲ್ಲಿ ಕಾಣಿಸ್ಕೊಂಡಿತ್ತು. ಇದು ಯಾವ ನಗರದಲ್ಲಿದೆ ಅಂದರೆ ಮುಂಬೈ ನಗರದಲ್ಲಿ ಬರುತ್ತೆ. ವಿಹಾರ ಲೇಕ್. ವಿಹಾರ ಮತ್ತು ತಾನ್ಸಾ ಲೇಕು ಓವರ್ಫ್ಲೋ ಆಗಿದ್ದಾವೆ ಅಂತ ಈಗ ಸುದ್ದಿಯಲ್ಲಿತ್ತು. ಅದು ನಮ್ಮ ಮುಂಬೈ ನಗರಕ್ಕೆ ನೀರನ್ನು ಒದಗಿಸುವ ಒಟ್ಟು ಹಲವಾರು ಕೆರೆಗಳು, ಲೇಕ್ಗಳು, ಸರೋವರಗಳಿದಾವಂತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ವಿಹಾರ ಸರೋವರ, ಅದು ತುಂಬಿದೆ ಅಂತಕ್ಕಂಥ ಮಾಹಿತಿ ಇತ್ತು. ಹಾಗಾಗಿ ವಿಹಾರ ಲೇಕ್ ಈಸ್ ಲೊಕೇಟೆಡ್ ಇನ್ ಮುಂಬೈ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕಲ್ಲಿದೆ. ಗಮನಿಸಿ, ಭಾಳ ಸಲ ಕೇಳಿದ್ದಾರೆ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ ಮುಂಬೈ ಸಿಟಿಯಲ್ಲೇ ಇದೆ. ಗಮನಿಸಿ. ಓಕೆ, ಮುಂಬೈಯಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ವಿಹಾರ್ ಸರೋವರ ಉಕ್ಕಿ ಹರಿಯಿತು. ವಿಹಾರ್ ಸರೋವರವು 1856 ಮತ್ತು 1860 ನಡುವೆ ಬ್ರಿಟಿಷ್ ಸರ್ಕಾರದಿಂದ ನಿರ್ಮಿಸಲ್ಪಟ್ಟ ಮಾನವ ನಿರ್ಮಿತ ಜಲಾಶಯವಾಗಿದೆ. ಇಟ್ ಈಸ್ ಲೊಕೇಟೆಡ್ ನಿಯರ್ ದ ವಿಹಾರ್ ವಿಲೇಜು ಮತ್ತು ಮಿತಿ ಎನ್ನುವ ನದಿಯ ಒಂದು ನೀರಿನಿಂದ ಆಗಿರ್ತಕ್ಕಂಥದ್ದು. ಬರುವಿಲಿ ನ್ಯಾಷನಲ್ ಪಾರ್ಕ್ ಅಥವಾ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಏನು ಕರಿತೀವಿ, ಅದರ ಒಳಗಡೆ ಈ ಒಂದು ವಿಹಾರ ಲೇಕ್ ಇದೆ. ಓಕೆ, ಈಗ ಸುದ್ದಿಗೆ ಬಂದಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಚಾಂದೋಲಿ ರಾಷ್ಟ್ರೀಯ ಉದ್ಯಾನವನ, ಗೋಗಾಮಲ್, ನಾವ್ಗಾಂವ್ ರಾಷ್ಟ್ರೀಯ ಉದ್ಯಾನವನ, ಸಂಜಯ್ ಗಾಂಧಿ ಮತ್ತು ತಡೋಬಂದೇರಿ ಎನ್ನುವ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಮಹಾರಾಷ್ಟ್ರದಲ್ಲಿ ಕಾಣ್ತೀವಿ. ಅದರಲ್ಲಿ ಈ ವಿಹಾರ ಲೇಕ್ ಇರ್ತಕ್ಕಂಥದ್ದು 1969ರಂದು ಸ್ಥಾಪನೆಯಾದ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್. ಓಕೆ, ಇದನ್ನು ಮೊದಲು ಬರುವಿಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ರು. ನಂತರ ಸಂಜಯ್ ಗಾಂಧಿ ಅವರ ಹೆಸರಲ್ಲಿ 1996ರಲ್ಲಿ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ದಾರೆ. ಸೊ ಇದು ಮುಂಬೈ ಸಿಟಿಯಲ್ಲಿ ಇರ್ತಕ್ಕಂಥದ್ದು. ಓಕೆ,
ನೆಕ್ಸ್ಟ್ ಕ್ವಶನ್ ನಂಬರ್ 7, ಯಾವ ಸಚಿವಾಲಯವು ಆದಿ ಕರ್ಮಯೋಗಿ ಅಭಿಯಾನವನ್ನು ಪ್ರಾರಂಭಿಸಿತು? ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದ ಆದಿ ಕರ್ಮಯೋಗಿ ಅಭಿಯಾನ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂದರೆ ಸರಿಯಾದ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸು ಆದಿ ಕರ್ಮಯೋಗಿ ಅಭಿಯಾನವನ್ನು ಆರಂಭಿಸಿತು. ಹಾಗಾದರೆ ಈ ಅಭಿಯಾನದ ಉದ್ದೇಶವೇನು? ಆದಿ ಕರ್ಮಯೋಗಿ ಅಭಿಯಾನ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಬಲ್ ಲೀಡರ್ಶಿಪ್ ಪ್ರೋಗ್ರಾಮ್ ಫಾರ್ ರೆಸ್ಪಾನ್ಸಿವ್ ಗವರ್ನಮೆಂಟ್ ಲಾಂಚ್ಡ್. ಓಕೆ, ಇತ್ತೀಚೆಗೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ವಿಶ್ವದ ಅತಿದೊಡ್ಡ ಬುಡಕಟ್ಟು ಜನಾಂಗದ ನಾಯಕತ್ವ ಕಾರ್ಯಕ್ರಮ, ಅಂದರೆ ಬುಡಕಟ್ಟು ಜನಾಂಗದಲ್ಲಿ ಕೂಡ ಲೀಡರ್ಶಿಪ್ಸ್ ಬರಬೇಕು, ಅವರಲ್ಲೂ ಕೂಡ ನಾಯಕತ್ವದ ಭಾವನೆಗಳು ಬರಬೇಕು, ಅವರಲ್ಲೂ ಕೂಡ ಎಂಟರ್ಪ್ರೆನ್ಶಿಪ್ಸ್ ಬರಬೇಕು ಅಂತ ಇಟ್ ಈಸ್ ಎ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಬಲ್ ಗ್ರಾಸ್ ರೂಟ್ಸ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೀವಿ, ಆದಿ ಕರ್ಮಯೋಗಿ ಅಭಿಯಾನ. ಇಂಥವು ಬಹಳ ಸಲ ಎಕ್ಸಾಮಲ್ಲಿ ಕೇಳಿಬಿಡ್ತಾರೆ, ಗಮನಿಸಿ. ಇದು ಬುಡಕಟ್ಟು ಸಮುದಾಯಗಳನ್ನು ಸಬಲೀಕರಣಗೊಳಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಆಡಳಿತವನ್ನು ಬಲಪಡಿಸಬೇಕು, ಭಾರತದಾದ್ಯಂತ ಸ್ಥಳೀಯವಾಗಿರ್ತಕ್ಕಂತಹ ನಾಯಕತ್ವವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಇದೆಲ್ಲವೂ ಕೂಡ 2047 ವೇಳೆಗೆ ವಿಕಸಿತ ಭಾರತ ಆಗಬೇಕಂದ್ರೆ ಟ್ರೈಬಲ್ ಜನಾಂಗವನ್ನು ಬಿಟ್ಟು ಮುಂದೆ ಹೋಗಿ ಬರಲ್ಲ, ಎಲ್ಲರೂ ಕೂಡ ವಿಕಸಿತ ಆಗಬೇಕಾಗುತ್ತೆ. ಕೇವಲ ಸಮಾಜದ ಒಂದು ಭಾಗ ಮಾತ್ರ ವಿಕಸಿತ ಆದ್ರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರನ್ನೂ ಕೂಡ ಒಳಗೊಳ್ಳುವ ನಾವು ಡೆವಲಪ್ಮೆಂಟನ್ನು ಕಾಣಬೇಕಾಗುತ್ತೆ. ಆವಾಗ ಮಾತ್ರ ನಾವು 2047 ವೇಳೆಗೆ ವಿಕಸಿತ ಭಾರತವಾಗಬಹುದು ಅಂತ. ಜನಜಾತೀಯ ಗೌರವ ವರ್ಷ ಅದರ ಭಾಗವಾಗಿದೆ ಮತ್ತು 1 ಲಕ್ಷ ಟ್ರೈಬಲ್ ವಿಲೇಜಸ್ ಅನ್ನು 1 ಲಕ್ಷ ಬುಡಕಟ್ಟು ಗ್ರಾಮಗಳನ್ನು ಒಳಗೊಂಡಿದೆ ಅಂತ ಗಮನಿಸಿ. 1 ಲಕ್ಷ ಬುಡಕಟ್ಟು ಗ್ರಾಮಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದರ ಅಡಿಯಲ್ಲಿಯೇ ಅಥವಾ ಅದಕ್ಕೆ ಪೂರಕವಾಗಿಯೇ ಈ ಯೋಜನೆಯನ್ನು ತಂದಿದ್ದೀವಿ, ಈ ಇನಿಷಿಯೇಟಿವ್ನ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದಿ ಕರ್ಮಯೋಗಿ ಅಭಿಯಾನ್ ಈಸ್ ಅಫಿಷಿಯಲಿ ಲಾಂಚ್ಡ್ ಆಸ್ ಎ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಬಲ್ ಗ್ರಾಸ್ ರೂಟ್ಸ್ ಡೆವಲಪ್ಮೆಂಟ್ ಲೀಡರ್ಶಿಪ್ ಪ್ರೋಗ್ರಾಮ್ ಆಗುತ್ತೆ. ಸೊ ಇದನ್ನು ಟ್ರೈಬಲ್ ಕಮ್ಯುನಿಟೀಸನ್ನು ಎಂಪವರ್ ಮಾಡೋದಕ್ಕೆ ತಂದಿರ್ತಕ್ಕಂಥದ್ದು. ಓಕೆ, ಕ್ವಶನ್ ನಂಬರ್ 8, ನನ್ನ ಭಾರತ್ ಮೈ ಭಾರತ್ ಆಪ್ಡಾ ಮಿತ್ರಾಸ್. ಯಾರಿವರು? ಮೈ ಭಾರತ್ ಆಪ್ಡಾ ಮಿತ್ರಾಸ್. ಇವರು ಯಾವ ಸಂಸ್ಥೆಯಿಂದ ತರಬೇತಿ ಪಡೆದಿರ್ತಾರೆ? ಅವ್ರಿಗೆ ಯಾರು ತರಬೇತಿ ನೀಡ್ತಾರೆ? ಹಾಗಾದ್ರೆ ಯಾರು ಇವರು? ಮೈ ಭಾರತ್ ಆಪ್ಡಾ ಮಿತ್ರಾಸ್ ಅಂದ್ರೆ ಯಾರು? ಸೊ ಆರ್ ಟ್ರೈನ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ಅಂದರೆ ಸರಿಯಾದ ಉತ್ತರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ಅವರು ಮೈ ಭಾರತ್ ಆಪ್ಡಾ ಮಿತ್ರ ಅಂತ ಅನ್ನೋರನ್ನ ಟ್ರೈನ್ ಮಾಡ್ತಾರೆ. ಯಾರು? ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು. ಹಾಗಾದ್ರೆ ಈ ಟ್ರೈನ್ ಆಗಿರ್ತಕ್ಕಂಥವ್ರು, ಟ್ರೈನಿಂಗ್ ಪಡೆದಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅನ್ನೋದು. ಓಕೆ, ಯೂನಿಯನ್ ಮಿನಿಸ್ಟರ್ ಆಫ್ ಸ್ಪೋರ್ಟ್ಸ್ ಅಂಡ್ ಯೂತ್ ಅಫೇರ್ಸ್ ಸೆಡ್ ಮೈ ಭಾರತ್ ಆಪ್ಡಾ ಮಿತ್ರಾಸ್ ವಿಲ್ ಅಸಿಸ್ಟ್ ಇನ್ ಫ್ಲಡ್ ರೆಸ್ಕ್ಯೂ ಇನ್ ಪಂಜಾಬ್ ಅಂಡ್ ಹಿಮಾಚಲ್ ಪ್ರದೇಶ್. ಇತ್ತೀಚೆಗೆ ಪಂಜಾಬಲ್ಲಿ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಬಹಳಷ್ಟು ಪ್ರವಾಹಗಳು ಬಂದವು. ಆ ಪ್ರವಾಹದಲ್ಲಿ ಸಹಾಯವನ್ನು ಮಾಡಲು ನಮ್ಮ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಟ್ರೈನ್ ಮಾಡಿರ್ತಕ್ಕಂತಹ ಈ ಮೈ ಭಾರತ್ ಆಪ್ಡಾ ಮಿತ್ರರು ಅಲ್ಲಿ ಹೋಗಿ ಸಹಾಯವನ್ನು ಮಾಡ್ತಾರೆ. ಮೈ ಭಾರತ್ ಈಸ್ ಅನ್ ಆಟೋನಮಸ್ ಬಾಡಿ ಅಂಡರ್ ದ ಡೆವಲಪ್ಮೆಂಟ್ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಓಕೆ, ಇದೊಂದು ಸ್ವಾಯತ್ತ ಸಂಸ್ಥೆ ಮೈ ಭಾರತ್ ಅಂತಕ್ಕಂಥದ್ದು. ಈ ಮೈ ಭಾರತಲ್ಲಿ 15ರಿಂದ 29 ವರ್ಷ ವಯಸ್ಸಿನ ಯುವಕರನ್ನು ಗುರಿಯಾಗಿಸಿಕೊಂಡು ವಿಕಸಿತ ಭಾರತವನ್ನು ನಿರ್ಮಿಸಲು ಅವರಿಗೆ ಬೇಕಾಗಿರತಕ್ಕಂಥ ಮೆಂಟರ್ಶಿಪ್ ಆಗಿರ್ಬೋದು, ರಿಸೋರ್ಸಸ್ ಆಗಿರ್ಬೋದು, ಲರ್ನಿಂಗ್ ಅಪಾರ್ಚುನಿಟೀಸನ್ನು, ಇಂಡಸ್ಟ್ರಿ ಕನೆಕ್ಷನನ್ನು ಕೊಟ್ಟುವ ಮೂಲಕ ಒಟ್ಟಾರೆಯಾಗಿ ಅವ್ರನ್ನ ಟ್ರೈನ್ ಮಾಡ್ತಾರೆ. ಅವರು ಆಪ್ಡಾ ಮಿತ್ರ ಪ್ರೋಗ್ರಾಮಲ್ಲಿ ಟ್ರೈನ್ ಆಗಿರ್ತಕ್ಕಂಥವ್ರು ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಎಲ್ಲೆಲ್ಲಿ ಫ್ಲಡ್ ಆಗಿದೆ, ಎಲ್ಲೆಲ್ಲಿ ಪ್ರವಾಹಗಳು ಬಂದಿದ್ದೇವೆ ಅಲ್ಲೆಲ್ಲ ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮೈ ಭಾರತ್ ಆಪ್ಡಾ ಮಿತ್ರಾಸ್ ಮಾಡ್ತಾ ಇದ್ದಾರೆ. ಅರೌಂಡ್ 15 to 29 ಇಯರ್ಸ್ ಓಲ್ಡ್ ಅವರು. ಸೊ ಸಹಾಯವನ್ನು ಮಾಡೋದಕ್ಕೆ NDMS ಅವರಿಗೆ ಟ್ರೈನಿಂಗನ್ನು ಕೊಡ್ತಾ ಇದೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA 2005ರಲ್ಲಿ ಸ್ಥಾಪನೆ ಆಗಿತ್ತು. ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದರ ಅಧ್ಯಕ್ಷರು ಯಾವಾಗಲೂ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಎಕ್ಸಾಮಲ್ಲಿ ಕೇಳಿದ್ರು, NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದರೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮಿನಿಸ್ಟ್ರು, ಅವರು ಇವರು ಅಂದರೆ ಪ್ರಧಾನಮಂತ್ರಿಗಳೇ ಚೇರ್ಪರ್ಸನ್ ಆಗಿರ್ತಾರೆ. ಕ್ವಶನ್ ನಂಬರ್ 9, ಇತ್ತೀಚೆಗೆ INS ಕದ್ಮತ್ತು ಯಾವ ದೇಶದ 50ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿತ್ತು? INS Kadmat recently participated in which country's 50th Independence Day celebrations? Fiji, Papua New Guinea, Indonesia, Australia. ಪಪುವಾ ನ್ಯೂ ಗಿನಿಯಾ ಎನ್ನುವ ದೇಶದ
50ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮ ದೇಶದ ಒಂದು ಬ್ಯಾಂಡ್ ಹೋಗಿತ್ತು, ನೌಕಾಸೇನೆಯ ಬ್ಯಾಂಡು. ಅದು INS ಕದ್ಮತ್ ಎನ್ನುವ ಒಂದು ನೌಕಾಸೇನೆಯ ಶಿಪ್ ಒಂದಿಗೆ ಹೋಗಿತ್ತು. ಇಂಡಿಯನ್ ನೇವಿ ಬ್ಯಾಂಡ್ ಪಾರ್ಟಿಸಿಪೇಟ್ಸ್ ಇನ್ 50th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಆಫ್ ಪಪುವಾ ನ್ಯೂ ಗಿನಿಯಾ. ಹಾಗಾದರೆ ಪಪುವಾ ನ್ಯೂ ಗಿನಿಯಾ ಎಲ್ಲಿ ಬರುತ್ತೆ ಅನ್ನೋದೇ ಇಲ್ಲಿ ಮ್ಯಾಟರ್. ನೋಡೋಣ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಒಂದು ಬ್ಯಾಂಡ್ ಪಪುವಾ ನ್ಯೂ ಗಿನಿಯಾದ 50ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅದರ ರಾಜಧಾನಿ ಪೋರ್ಟ್ ಮೊರೆಸ್ಬಿಯಲ್ಲಿ ನಡೆದ ಬೃಹತ್ ಮಿಲಿಟರಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಓಕೆ, ಹಾಗಾದರೆ ಪಪುವಾ ನ್ಯೂ ಗಿನಿಯಾ ಇಸ್ ಅನ್ ಐಲ್ಯಾಂಡ್ ನೇಷನ್ ಇನ್ ಓಸಿಯಾನಿಯಾ. ಪೆಸಿಫಿಕ್ ಓಷನ್ನ ಸೌತ್ ವೆಸ್ಟರ್ನ್ ಭಾಗದಲ್ಲಿ ಬರುತ್ತೆ, ನೈಋತ್ಯ ಭಾಗದಲ್ಲಿ. ಅದು ಯಾವ್ಯಾವ ದೇಶಗಳೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದೆ, ಯಾವ ಸಮುದ್ರಗಳೊಂದಿಗೆ ಸುತ್ತುವರೆದಿದೆ ಅಂತಕ್ಕಂಥದ್ದು ನೋಡೋಣ. ಇಟ್ ಈಸ್ ಸರೌಂಡೆಡ್ ಬೈ ದ ಪೆಸಿಫಿಕ್ ಓಷನ್, ಬಿಸ್ಮಾರ್ಕ್ ಸಿ, ಸೊಲೊಮನ್ ಸಿ, ಕೊರಾಲ್ ಸಿ, ಟೋರೆಸ್ ಸ್ಟ್ರೇಟ್ ಅಂಡ್ ಗಲ್ಫ್ ಆಫ್ ಪಾಪುವಾ. ಜೊತೆಗೆ ಅದರ ದಕ್ಷಿಣಕ್ಕೆ ಆಸ್ಟ್ರೇಲಿಯಾ ಇದೆ, ಸೌತ್ ಈಸ್ಟ್ಗೆ ಅಂದರೆ ನಮ್ಮ ಆಗ್ನೇಯ ಭಾಗಕ್ಕೆ ಸೊಲೊಮನ್ ಐಲ್ಯಾಂಡ್ಸ್ ಬರ್ತವೆ. ಓಕೆ, ನೋಡೋಣ ಅದರ ಮ್ಯಾಪ್ ನೋಡೋಣ, ಭಾಳ ಕುತೂಹಲಕಾರಿಯಾಗಿದೆ. ಓಕೆ, ಭಾಳ ವಿಶಿಷ್ಟತೆಯನ್ನು ಕೂಡ ಹೊಂದಿದೆ. ಸೊ ಏನು ಅಂದರೆ ಇದು ಪಪುವಾ ನ್ಯೂ ಗಿನಿಯಾ. ಇದೇನಿದು ಸರಿಯಾಗಿ ಸ್ಕೇಲ್ ಇಟ್ಟು ಅರ್ಧ ಮಾಡಿದಂಗೆ ಇದೆ ಅಲ್ವಾ. ಈ ಪಪುವಾ ನ್ಯೂ ಗಿನಿಯಾದ ರಾಜಧಾನಿ ಪೋರ್ಟ್ ಮೊರೆಸ್ಬಿ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಜೇಮ್ಸ್ ಮೊರಾಪೆ. ಓಕೆ, ಕಿನಾ ಎನ್ನುವ ಕರೆನ್ಸಿಯನ್ನು ಹೊಂದಿದೆ. ಈ ಮ್ಯಾಪ್ಗಿಂತಲೂ ಇಲ್ಲಿ ಬರೋಣ. ಇಂಡೋನೇಷ್ಯಾ, ಇದು ಇಂಡೋನೇಷ್ಯಾ. ಇಂಡೋನೇಷ್ಯಾ ಪಶ್ಚಿಮ ಭಾಗವನ್ನು ಹೊಂದಿದ್ರೆ ಪೂರ್ವ ಭಾಗ, ಈ ಐಲ್ಯಾಂಡ್ನ ಪೂರ್ವ ಭಾಗದಲ್ಲಿ ಪಪುವಾ ನ್ಯೂ ಗಿನಿಯಾ ಬರುತ್ತೆ. ನೋಡಿ, ಇದು ಪಪುವಾ ನ್ಯೂ ಗಿನಿಯಾ. ಅದರ ರಾಜಧಾನಿಯಲ್ಲಿದೆ ಪೋರ್ಟ್ ಮೊರೆಸ್ಬಿ. ಹಾಗೆ ಅದರ ಹಲವಾರು ಚಿಕ್ಕ ದ್ವೀಪಗಳು ಕೂಡ ಇಲ್ಲಿ ಕಾಣಿಸ್ಬೋದು. ಹಲವಾರು ದ್ವೀಪಗಳು, ಪಪುವಾ ನ್ಯೂ ಗಿನಿಯಾ ದ್ವೀಪಗಳಿದ್ದಾವೆ. ಸೊಲೊಮನ್ ಸಿ, ಬಿಸ್ಮಾರ್ಕ್ ಸಿ, ಹಾಗೆ ಕೊರಾಲ್ ಸಿ ಇವುಗಳಿಂದ ಸುತ್ತುವರೆದಿದೆ. ಒಂದು ಕಡೆ ಗಲ್ಫ್ ಆಫ್ ಪಪುವಾ ಇದೆ, ಮತ್ತೊಂದು ಕಡೆ ಟೋರೆಸ್ ಸ್ಟ್ರೈಟ್ ಇದೆ, ಇಲ್ಲಿ ಗಮನಿಸಿ. ದಕ್ಷಿಣಕ್ಕೆ ಆಸ್ಟ್ರೇಲಿಯಾ ಇದೆ ಮತ್ತು ಆಗ್ನೇಯಕ್ಕೆ ಸೊಲೊಮನ್ ಐಲ್ಯಾಂಡ್ಸ್ ಇದ್ದಾವೆ. ಸೌತ್ ಪೆಸಿಫಿಕ್ ಓಷನ್ನ ನೈಋತ್ಯ ಭಾಗದಲ್ಲಿ ಬರುತ್ತೆ. ನೋಡಿ ಹೆಂಗಿದೆ. ಸೊ ಇಂಡೋನೇಷ್ಯಾದ ಪಪುವಾ ಈ ಭಾಗದಲ್ಲಿದ್ದರೆ ಅದನ್ನು ಎಕ್ಸಾಕ್ಟಾಗಿ ಆಫ್ ಮಾಡಿದರೆ ಈ ಕಡೆ ಭಾಗದಲ್ಲಿ ಪಪುವಾ ನ್ಯೂ ಗಿನಿಯಾ ಇದೆ. ಓಕೆ, ಹಾಂ, ಸೊ ಇಲ್ಲಿ ಚೆನ್ನಾಗಿದೆ ನೋಡಿ. ಇಂಡೋನೇಷ್ಯಾ ಅಂತೂ ಹಲವಾರು ದ್ವೀಪ ಸಮೂಹಗಳನ್ನು ಹೊಂದಿದೆ. ಅದರ ಒಂದು ದ್ವೀಪ ಸಮೂಹದ ಪೂರ್ವ ಭಾಗ ಪಪುವಾ ನ್ಯೂ ಗಿನಿಯಾ ಆಗಿದೆ ಮತ್ತು ಈಕ್ವೇಟಾರಿಂದ ಕೆಳಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಕ್ವಶನ್ ನಂಬರ್ 10. ಹಿಮಾಲಯನ್ ಕಂದು ಕರಡಿ ಮುಖ್ಯವಾಗಿ ಭಾರತದ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ದ ಹಿಮಾಲಯನ್ ಬ್ರೌನ್ ಬೇರ್ ಈಸ್ ಫೌಂಡ್ ಮೇನ್ಲಿ ಇನ್ ವಿಚ್ ಇಂಡಿಯನ್ ಸ್ಟೇಟ್ಸ್? ನಮ್ಮ ಕರ್ನಾಟಕ ಕೇರಳದಲ್ಲಿ ಇದೆಯಾ? ರಾಜಸ್ಥಾನ ಮರುಭೂಮಿಯಲ್ಲಿ ಇರಕ್ಕೆ ಸಾಧ್ಯನಾ ಹಿಮಾಲಯನ್ ಬ್ರೌನ್ ಬೇರು? ಇನ್ನು ಬೇಕಾದರೆ ಸಿಕ್ಕಿಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಇವು ಎರಡರಲ್ಲಿ ಡೌಟ್ ಇರ್ಬೋದು. ಸೊ ಸಿ ಸರಿಯಾದ ಉತ್ತರ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಹಿಮಾಲಯನ್ ಕಂದು ಕರಡಿ ಕಂಡು ಬರ್ತಕ್ಕಂಥ ಹಲವು ರಾಜ್ಯಗಳಾಗಿದ್ದಾವೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ ಅಗೇನ್ ದರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ಹಿಮಾಲಯನ್ ಬ್ರೌನ್ ಬೇರ್. ಹಾಗಾಗಿ ಇತ್ತೀಚೆಗೆ ಹಿಮಾಲಯದಾದ್ಯಂತ ಮಾನವರು ಮತ್ತು ಹಿಮಾಲಯದ ಕಂದು ಕರಡಿಗಳ ನಡುವಿನ ಸಂಘರ್ಷ ಹೆಚ್ಚುತ್ತಾ ಇದೆ ಅಂತೆ. ಹಿಮಾಲಯದ ಕಂದು ಕರಡಿಯನ್ನು ಹಿಮಾಲಯದ ಕೆಂಪು ಕರಡಿ ಅಂತ, ಹಿಮಾಲಯನ್ ರೆಡ್ ಬೇರ್ ಅಂತ ಕರೀತಾರೆ, ಅಥವಾ ಈಸಾಬೆಲಿಯನ್ ಬೇರ್ ಅಂತ ಕರೀತಾರಂತೆ. ಓಕೆ, ಇದೊಂದು ಕಂದು ಕರಡಿ ಉಪಜಾತಿಯು ಕೂಡ. ಇಟ್ ಇಸ್ ಮೇನ್ಲಿ ಫೌಂಡ್ ಇನ್ ನಾರ್ತ್ ವೆಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಹಿಮಾಲಯಸ್ ಇನ್ ಪಾಕಿಸ್ತಾನ್, ಇಂಡಿಯಾ, ನೇಪಾಳ, ಭೂತಾನ್ ಆ್ಯಂಡ್ ಟಿಬೆಟ್. ಓಕೆ, ಹಾಗಾದರೆ ಭಾರತದಲ್ಲಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡದ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿ ಈ ಒಂದು ಹಿಮಾಲಯನ್ ಬ್ರೌನ್ ಬೇರ್ ಕಂಡು ಬರುತ್ತೆ. ಆದರೆ ಇದು ಸಂಖ್ಯೆ ಕಡಿಮೆ ಇರೋದ್ರಿಂದ IUCN ರೆಡ್ ಲಿಸ್ಟಲ್ಲಿ ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿರ್ತಕ್ಕಂತಹ ಕ್ಯಾಟಗರಿಯಲ್ಲಿ ಇದೆ ಅಂತೆ ಹಿಮಾಲಯನ್ ಬ್ರೌನ್ ಬೇರ್. ಗಮನಿಸ್ತಾ ಹೋಗಿ. ಓಕೆ, ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 907 ಮತ್ತು ಸೆಪ್ಟೆಂಬರ್ 2025 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಯಿತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.